ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡಾಡಳಿತಕ್ಕೆ ಚಾಟಿ ಏಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಈಗಾಗಲೇ ರಾಜ್ಯದಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಈಗಾಗಲೇ ಹಳೆ ನರಸೀಪುರವನ್ನ ತಲುಪಿರುವಂತಹ ಪಾರ್ಥಿವ ಶರೀರ ನಾಳೆ ಬೆಳಗ್ಗಿನವರೆಗೂ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ತದನಂತರ ಸಂಜೆಯವರೆಗೂ ಸಾರ್ವಜನಿಕ ದರ್ಶನದ ನಂತರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಇದರ ಜೊತೆಗೆ ಹಲವು ರಾಜಕೀಯ ಸುದ್ದಿಗಳು ಇದೆ. ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಟಾಪ್ 10 ಹೆಡ್ಲೈನ್ಸ್. ಕೆಲವು ಕ್ಷಣಗಳಲ್ಲಿ ಹರದನಹಳ್ಳಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ತಲುಪಲಿಕ್ಕಿದೆ. ಅಂತಿಮ ಯಾತ್ರೆಯುದ್ದಕ್ಕೂ ಜನರು ಅಶ್ರುತರ್ಪಣ ಸಲ್ಲಿಸಿದ್ದಾರೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಗಲಿದ ಹಿರಿಯ ಜೀವಕ್ಕೆ ಕಣ್ಣೀರ ವಿದಾಯ. ಡಿಸಿಎಂ ಡಾಲಿ ಧನಂಜಯ್, ದುನಿಯಾ ವಿಜಿ ನಮನ ಸಲ್ಲಿಸಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಅವರು, ಪೂಜಾ ಗಾಂಧಿ, ಸುಧಾಕರ್ ಅವರು ಕೂಡ ಗೌರವ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ನನ್ನ ಜೀವ ಉಳಿಸೋದಕ್ಕೆ ತಾವು ಆಸಿಡ್ ಸುರಿಸಿಕೊಂಡವರು, 28 ವರ್ಷಗಳ ಆ ಜೀವ ನೋವನ್ನ ಅನುಭವಿಸಿದೆ. ತಾಯಿಯ ತ್ಯಾಗವನ್ನ ನೆನೆದು ಪುತ್ರ ರೇವಣ್ಣ ಅವರು ಈ ರೀತಿ ಭಾವುಕರಾದರು, ಕಣ್ಣೀರು ಹಾಕಿದರು ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ. ಇನ್ನ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಸರ್ಕಾರ ಅಲರ್ಟ್ ಆಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಿದೆ. ಜಿಲ್ಲೆಗಳ ಬರ ಪರಿಸ್ಥಿತಿಯ ಬಗ್ಗೆ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಬರ ಪರಿಸ್ಥಿತಿಯ ವಿಚಾರವಾಗಿ ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿರಂತರ ಅಭಿಯಾನವನ್ನ ಮಾಡಿದ್ವಿ. ಮೊದಲು ಬರ್ತಿದೆ ಬರಗಾಲ ಅಂತ ಹೇಳಿ, ಎರಡನೇದಾಗಿ ಬಂದಿದೆ ಬರಗಾಲ ಅಂತ ಹೇಳಿ, ಬರಗಾಲ ಅಂತ ಶೀಘ್ರದಲ್ಲೇ ಸರ್ಕಾರ ಘೋಷಣೆ ಮಾಡಿದರೆ ಮಾತ್ರ ರಾಜ್ಯದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಅಭಿಯಾನದ ಮೂಲಕ ನಾವು ತಿಳಿಸಿದ್ವಿ. ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಬರ ಪರಿಸ್ಥಿತಿಯ ವಿಚಾರವಾಗಿ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಬರ ಪರಿಸ್ಥಿತಿಯ ಅವಲೋಕನ ಸಭೆಯಲ್ಲಿ ಸಿಎಂ ಗರಂ ಕೂಡ ಆಗಿದ್ದಾರೆ. ಮೀಟಿಂಗ್ನ ಸಂದರ್ಭದಲ್ಲಿ ಮೊಬೈಲ್ ನೋಡ್ತಾ ಇದ್ದ ಅಧಿಕಾರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟು ಅರ್ಜೆಂಟ್ ಇದ್ರೆ ಹೊರಗೆ ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂತ ತಾಕೀತು ಮಾಡಿದ್ದಾರೆ. ಗಂಭೀರವಾದಂತಹ ವಿಚಾರಗಳನ್ನ ಚರ್ಚೆ ಮಾಡುವಾಗ ನೀವು ಮೊಬೈಲ್ ಹಿಡ್ಕೊಂಡು ಕೂತ್ರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಬಹುತೇಕ ಮುಂದಿನ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ಲಿಕ್ಕಿದೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಈ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ನೋಡೋಣ. ಇನ್ನ ಗೃಹಜ್ಯೋತಿ ಬಳಿಕ ಗೃಹಲಕ್ಷ್ಮಿಗೂ ಸರ್ಜರಿ ಫೇಕ್ಸ್, ಬಯೋಮೆಟ್ರಿಕ್, ಫೇಶಿಯಲ್ ಅಥೆಂಟಿಕೇಶನ್ ಇದರ ಮೂಲಕ ಮರುಪರಿಶೀಲನೆ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ನೀಡಿರುವುದು ಡಿಎಂಕೆ. ವೀಕ್ಷಕರೇ, ಕೇಂದ್ರದ ಮಹತ್ವಾಕಾಂಕ್ಷಿ ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧಾರಕ್ಕೆ ಡಿಎಂಕೆ ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಮೊದಲು ವಿರೋಧ ಮಾಡಿದ್ದೇ ಈ ಸ್ಟಾಲಿನ್. ಈಗ ಟಿವಿಕೆ ಬೆಂಬಲಿಸಿದ ರಾಹುಲ್ ಗಾಂಧಿ ಅವರಿಗೆ ಸ್ಟಾಲಿನ್ ಈ ಮೂಲಕ ಚೆಕ್ ಮೇಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಆಗಿದೆ. ರಜೌರಿಯಲ್ಲಿ ಜನರ ಬದುಕು ಕೊಚ್ಕೊಂಡು ಹೋಗಿದೆ. ಭೂಕುಸಿತ ಆಗಿದೆ. ಪ್ರವಾಹಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಹಲವರು ಮಿಸ್ ಆಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಇವತ್ತು ಫಿಫಾ ಫುಟ್ಬಾಲ್ ಫೈನಲ್ ಪಂದ್ಯ ಸ್ಪೇನ್ ಹಾಗೂ ಅರ್ಜೆಂಟೀನಾ ನಡುವೆ ಅಂತಿಮ ಹಣಾಹಣಿ. ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಮ್ಯಾಚ್ ಅನ್ನ ನೋಡುವುದಕ್ಕೆ. ಹಾಗಿದ್ರೆ ಮೆಸ್ಸಿ ಮತ್ತೆ ಚಾಂಪಿಯನ್ ಆಗ್ತಾರಾ? ನಿರೀಕ್ಷೆ ಬಹಳ ಇದೆ ಪಂದ್ಯದ ಬಗ್ಗೆ. ಇದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಸುದ್ದಿ ನಿಮ್ಮ ಮುಂದೆ. ವೀಕ್ಷಕರೇ, ನಾವೀಗಾಗಲೇ ಹೇಳ್ತಾ ಇದ್ವಿ, ಬರಗಾಲ ಪರಿಸ್ಥಿತಿ ರಾಜ್ಯದಲ್ಲಿದೆ. ಶೀಘ್ರ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಅಂದ್ರೆ ಪರಿಹಾರಕ್ಕೆ ಯಾವುದೇ ರೀತಿಯ ವಿಳಂಬ ಆಗಲ್ಲ. ಸರ್ಕಾರ ಬರಗಾಲ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಮುಂದೆ ಕೇಂದ್ರ ಸರ್ಕಾರಕ್ಕೆ ಆ ವರದಿಯನ್ನ ಕೊಡೋದು, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ತಂಡ ಬರೋದು, ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದು, ಮಾಹಿತಿಯನ್ನ ಪಡೆಯೋದು, ತದನಂತರ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡೋದು, ಆಮೇಲೆ ಪರಿಹಾರ ಬರೋದು, ಈ ರೀತಿಯ ಪ್ರೊಸೆಸ್ ಎಲ್ಲ ಇದೆ. ಹಿಂಗಾಗಿ ಬರಗಾಲ ಪರಿಸ್ಥಿತಿ ಇರುವಾಗ ಇವತ್ತು ಸಭೆ ನಡೆಸಿದ್ದು, ಅದರ ಔಟ್ಪುಟ್ ಏನು, ಸರ್ಕಾರ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ನೀವು ಕೂಡ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ ವೀಕ್ಷಕರೇ. ಈಗ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ರಾಜಕೀಯದ
ಮಹಾ ಚದುರಂಗದಾಟದಲ್ಲಿ ಗೆದ್ದು ಬೀಗುವ ನಾಯಕರ ಯಶಸ್ಸಿನ ಹಿಂದೆ ಪ್ರಚಾರದ ಬೆಳಕಿನಿಂದ ದೂರ ಸರಿದು ನಿಲ್ಲುವ ಕೆಲ ಮಹಾನ್ ಚೇತನಗಳು ಇರುತ್ತೆ. ಇವರ ಪೈಕಿ ಚೆನ್ನಮ್ಮ ಅವರು ಕೂಡ ಒಬ್ಬರು. ಸುದೀರ್ಘ 72 ವರ್ಷಗಳ ಗಂಡನ ಜೊತೆಗೆ ಆಲದ ಮರದಂತೆ ನಿಂತಿದ್ದಂತಹ ಗಟ್ಟಿಗಿತ್ತಿ ಈಗ ಮರೆಯಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 72 ವರ್ಷಗಳ ಸುದೀರ್ಘ ರಾಜಕೀಯ ವೈಯಕ್ತಿಕ ಪಯಣದಲ್ಲಿ ಅಂತಹ ಮೌನ ಶಕ್ತಿಯಾಗಿ ನಿಂತವರು ಅವರ ಧರ್ಮಪತ್ನಿ ಚೆನ್ನಮ್ಮ. ರಾಜಕೀಯ ವೇದಿಕೆಯಲ್ಲಿ ಎಂದಿಗೂ ಕಾಣಿಸಿಕೊಳ್ಳದ ಚೆನ್ನಮ್ಮ ಕುಟುಂಬದ ಜವಾಬ್ದಾರಿ ಹೊತ್ತು ಕಷ್ಟ ಸುಖಗಳಲ್ಲಿ ದೇವೇಗೌಡರಿಗೆ ಅಚಲ ಬೆಂಬಲವಾಗಿ ನಿಂತಿದ್ರು. ಚೆನ್ನಮ್ಮ 79ನೇ ವಯಸ್ಸಿನಲ್ಲಿ ನಿಧನರಾಗಿದ್ದು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ತೆರೆಬಿದ್ದಿದೆ. ಚೆನ್ನಮ್ಮ ಅಂತಿಮ ಯಾತ್ರೆಯಲ್ಲಿ ಜನಸ್ತೋಮ. ನಾಳೆ ಹರದನಹಳ್ಳಿಯಲ್ಲಿ ನಡೆಯಲಿದೆ ಅಂತ್ಯಕ್ರಿಯೆ. ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ನಾಳೆ ಹಾಸನದ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಲಿದೆ. ದೇವೇಗೌಡರ ಪದ್ಮನಾಭನಗರದ ನಿವಾಸ ಸಮೀಪದ ವಾಜಪೇಯಿ ಮೈದಾನದಲ್ಲಿ ಬೆಳಿಗ್ಗೆ 7 ರಿಂದ 11 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನಿಂದ ಹಾಸನ ಜಿಲ್ಲೆಯ ಹೊಳೆನರಸೀಪುರದವರೆಗೆ ಚೆನ್ನಮ್ಮ ಅಂತಿಮ ಯಾತ್ರೆ ನಡೆಯಿತು. ನೆಲಮಂಗಲ, ಸೋಲೂರು, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ ಮಾರ್ಗವಾಗಿ ಹೊಳೆನರಸೀಪುರ ತಲುಪಿತು. ಇನ್ನು ಅಂತಿಮ ಯಾತ್ರೆಯ ವಾಹನ ಸಾಗಿದ ದಾರಿ ಉದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು. ಜನ ಸೇರಿದ ಕಡೆಯಲ್ಲೆಲ್ಲ ವಾಹನ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ತಾಯಿ ಪಾರ್ಥಿವದ ಪಕ್ಕದಲ್ಲೇ ಮಗ ಕುಮಾರಸ್ವಾಮಿ, ಹಿರಿಯ ಮಗಳು ಅನುಸೂಯ ಕೂತಿದ್ರು. ಇತ್ತ ಶ್ರದ್ಧಾಂಜಲಿ ವಾಹನದ ಹಿಂದೆ ಪತಿ ದೇವೇಗೌಡ ಕಾರಲ್ಲಿ ಬರ್ತಾ ಇದ್ರು. ಈ ವೇಳೆ ಜನಸ್ತೋಮ ಕಂಡು ದೇವೇಗೌಡರು ಕಣ್ಣೀರಿಟ್ರು. ಸೋಮವಾರ ಬೆಳಿಗ್ಗೆ 7 ರಿಂದ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 2 ರಿಂದ ಸಂಜೆ 4:15 ಗಂಟೆಯವರೆಗೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮರ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳದಲ್ಲಿ ಹರದನಹಳ್ಳಿಯ ಅವರ ಹೊಲದಲ್ಲಿ ಈಗಾಗಲೇ ಎಲ್ಲ ಒಂದು ತಯಾರಿ ನಡೀತಾ ಇದೆ. ಈಗಾಗಲೇ ಬೆಳಗಿನಿಂದ ಸಾಕಷ್ಟು ಯಂತ್ರಗಳು, ಜೆಸಿಬಿಗಳು, ಹಾಗೆ ಸಾಕಷ್ಟು ಟಿಪ್ಪರ್ ವಾಹನಗಳು ಸಾಕಷ್ಟು ಇಲ್ಲಿ ಕೆಲಸವನ್ನ ಪ್ರಾರಂಭಿಸಿದವು. ವೈಎಸ್ವಿ ದತ್ತ ಬರ್ತಿದ್ದಂತೆ ಕಣ್ಣೀರಿಟ್ಟ ರೇವಣ್ಣ. ನರಸೀಪುರದ ಮನೆಯಲ್ಲ ಅಲ್ಲಿ ಏನಾದ್ರು ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ನರಸೀಪುರದ ಲೈಟ್ ಎಲ್ಲ ಇದೆ. ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವರಿಗಾಗಿ ಅವ್ರ ಊರಲ್ಲಿ ಶಾಲೆನೆ ಕಟ್ಸಿದೀರಾ? ನಾವು ಈಗ ನೋಡ್ಕೊ ಬಂದ್ವಿ ಆ ಶಾಲೆನ ಸೋರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದೀರಾ. ಮತ್ತೆ ಯಾವಾಗ್ಲೂ ಅವರಿಗೆ ಅವರು ಹಿಂದೆ ಇದ್ದಾಗ್ಲೂ ನೀವು ಪೂಜೆ ಮಾಡಿ ದೇವ್ದೆ ಕಳ್ಕೊಂಡ್ಬಿಟ್ಟೆ ಸರ್. ದೇವ್ರು ಹೋಯ್ತು. ತಾಯಿ ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಮಹಾತಾಯಿ. ಬಡವರು, ಬಗ್ಗರು, ಕಷ್ಟದಲ್ಲಿರೋರು ಬಂದಾಗಲೆಲ್ಲ ಮನೆ ಒಳಗಡೆ ಆದರಾತಿಥ್ಯ ಮಾಡಿದವರು. ನೂರಾರು ಘಟನೆಗಳು ನನಗೆ ಜ್ಞಾಪಕ ಬರುತ್ತೆ. ಆ ಕುಟುಂಬದಲ್ಲಿ ದೇವೇಗೌಡರ ರಾಜಕಾರಣದಲ್ಲಿ ಆಕೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ವ್ಯಕ್ತವಾಗಿ, ಅವ್ಯಕ್ತವಾಗಿ ಹೇಗೆ ತೊಡಗಿಸಿಕೊಂಡಿದ್ರು ಅನ್ನೋದು ಕಣ್ಣಿಗೆ ಕಟ್ಟದಾಗಿದೆ. ಎಚ್ಡಿಡಿಗೆ ಕರೆ ಮಾಡಿ ರಾಷ್ಟ್ರೀಯ ನಾಯಕರಿಂದ ಸಾಂತ್ವನ. ಪತ್ನಿ ಅಗಲಿಕೆಯಿಂದ ಕುಗ್ಗಿರುವ ದೇವೇಗೌಡರಿಗೆ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ, ಖರ್ಗೆ, ಫಾರೂಕ್ ಅಬ್ದುಲ್ಲಾ ಸೇರಿ ಹಲವರು ದೂರವಾಣಿ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಗಣ್ಯರು ಬರುವುದಕ್ಕೆ 5 ಹೆಲಿಪ್ಯಾಡ್ ನಿರ್ಮಿಸಲಾಗಿದ್ದು, ಮಧ್ಯಾಹ್ನ 3ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹರದನಹಳ್ಳಿಗೆ ಬರಲಿದ್ದಾರೆ. ನಾಳೆ ಸಂಜೆ 4ರ ಹೊತ್ತಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಯಲಿದೆ.
ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೇವೇಗೌಡರ ಜೀವನದುದ್ದಕ್ಕೂ ಚೆನ್ನಮ್ಮ ಸಾಥ್ ಕೊಟ್ಟಿದ್ರು. ಅವರು ಬದುಕಿ ಬಂದಂತಹ ಹಾದಿ, ಎದುರಿಸಿದ ಸವಾಲುಗಳು ಹೇಗಿತ್ತು, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. ದೇವ್ದೆ ಕಳ್ಕೊಂಡ್ಬಿಟ್ಟೆ ಸರ್. ದೇವೇಗೌಡರ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಹಿಂದೆ ನಿಂತು ಶ್ರೀರಕ್ಷೆಯಾಗಿದ್ದದ್ದು ಬೇರ್ಯಾರೂ ಅಲ್ಲ, ಅದು ಅವರ ಧರ್ಮಪತ್ನಿ ಚೆನ್ನಮ್ಮ. ಕಳೆದ 62 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿರೋ ದೇವೇಗೌಡರು ಇಂದಿಗೂ ಆಕ್ಟಿವ್ ಪೊಲಿಟಿಷಿಯನ್. ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿಯಾಗಿಯೂ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದು ದೇವೇಗೌಡರ ಮಹೋನ್ನತ ಸಾಧನೆ. ಇಂಥ ರಾಜಕೀಯ ಕುಟುಂಬದಲ್ಲೇ ಜೀವಿಸಿದ್ದ ಚೆನ್ನಮ್ಮ ಪತಿಯ ರಾಜಕೀಯ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದರು. ಪತಿ ರಾಜಕೀಯ ಜೀವನದಲ್ಲಿ ಸದಾ ಬ್ಯುಸಿಯಾಗಿದ್ದಾಗಲೂ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದ ಚೆನ್ನಮ್ಮ ಅವರ ಭವಿಷ್ಯಕ್ಕೊಂದು ಸುಂದರ ರೂಪ ನೀಡಿದವರು. ಸಾವಿರದ 1954ರಲ್ಲಿ ದೇವೇಗೌಡರೊಂದಿಗೆ ಚೆನ್ನಮ್ಮ ವಿವಾಹ. ಅಂದು 1954ರ ಇಸವಿ ಹಾಸನದ ಹರದನಹಳ್ಳಿಯ ಭತ್ತದ ಬೆಳೆಗಾರರಾಗಿದ್ದ ದೊಡ್ಡಗೌಡರ ಮಗ ದೇವೇಗೌಡರು ಚೆನ್ನಮ್ಮನವರೊಟ್ಟಿಗೆ ಸಪ್ತಪದಿ ತುಳಿದ್ರು. ಅಂದು ಗೌಡರ ಮನೆಗೆ ಬಂದ ಚೆನ್ನಮ್ಮ ಮುಂದೆ ಮುಟ್ಟಿದ್ದೆಲ್ಲ ಚಿನ್ನದಂತ ಕಾಲ. ಗುತ್ತಿಗೆದಾರರಾಗಿದ್ದ ದೇವೇಗೌಡರು 1962ರಲ್ಲಿ ಮೊದಲ ಬಾರಿ ಹೊಳೆನರಸೀಪುರದಿಂದ ಶಾಸಕರಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ರು. ಅಂದಿನಿಂದಲೂ ಪತಿಯ ಕನಸಿಗೆ ನೀರೆರೆದರು. ರಲ್ಲಿ ಚೆನ್ನಮ್ಮರ ಬಾಳಲ್ಲಿ ಕರಾಳ ವಿದ್ಯಾಟ. ದೇವೇಗೌಡರ ತಮ್ಮನ ಮಗನಿಂದಲೇ ಆಸಿಡ್ ದಾಳಿ. ಚೆನ್ನಮ್ಮರ ಅತ್ಯಂತ ಸರಳ ಜೀವನದಲ್ಲಿ ಅವತ್ತು ಕರಾಳ ಬಿರುಗಾಳಿ ಬೀಸಿತ್ತು. 2001ರಲ್ಲಿ ದೇವೇಗೌಡರ ತಮ್ಮನ ಮಗನೇ ಅವತ್ತು ರಾಕ್ಷಸನಾಗಿದ್ದ. ಕ್ಷುಲ್ಲಕ ವಿಚಾರಕ್ಕೆ ಚೆನ್ನಮ್ಮರ ಮೇಲೆ ಆಸಿಡ್ ದಾಳಿ ನಡೆಸಿದ್ದ ಈ ದಾಳಿಯಲ್ಲಿ ಚೆನ್ನಮ್ಮ ಗಂಭೀರವಾಗಿ ಗಾಯಗೊಂಡಿದ್ರು. ಮಾಜಿ ಪ್ರಧಾನಿ ಪತ್ನಿ, ಮಾಜಿ ಸಿಎಂ ತಾಯಿ ಚೆನ್ನಮ್ಮ. ಸಾವಿರದ 1994ರಲ್ಲಿ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಅಧಿಕಾರ ಸ್ವೀಕರಿಸಿದ್ರು. ಬಳಿಕ 1996ರಲ್ಲಿ ದೇಶದ 11ನೇ ಪ್ರಧಾನಿಯಾಗಿದ್ರು ದೊಡ್ಡಗೌಡರು. ಅಂದು ದೆಹಲಿ ವಿಮಾನ ಹತ್ತಿದ್ದ ಚೆನ್ನಮ್ಮನವರು ಪ್ರಧಾನಿ ನಿವಾಸದಲ್ಲೂ ಪತಿಯ ಅಚ್ಚುಮೆಚ್ಚಿನ ರಾಗಿ ಮುದ್ದೆ ಮಾಡಿ ಬಡಿಸಿದ್ದು ಗಮನಾರ್ಹ. ಇನ್ನು ಫೆಬ್ರವರಿ 4, 2006 ಅಂದು ತಮ್ಮ ಮಗ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೇರಿದ್ರು. ಚೆನ್ನಮ್ಮನ ಅಂತಿಮ ಕ್ಷಣದಲ್ಲೂ ಅದೇ ಪ್ರೀತಿ ಕಾಳಜಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತಿಮ ಕ್ಷಣದ ದೃಶ್ಯ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಅವರ ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಕುಳಿತಿದ್ದ 93 ವರ್ಷದ ದೇವೇಗೌಡರು ಮಗುವಿನಂತೆ ತಮ್ಮ ಪತ್ನಿಯನ್ನ ಆರೈಕೆ ಮಾಡುತ್ತಿರುವುದನ್ನ ವಿಡಿಯೋ ಕಂಬನಿ ತರಿಸುವಂತಿದೆ. ತಮ್ಮ ಕೈಯಾರೆ ಪತ್ನಿಯ ಮುಖವರೆಸಿ ಕಾಳಜಿಯಿಂದ ತಿನ್ನಿಸುತ್ತಾ ಅವರ ಹೆಗಲ ಮೇಲಿನ ಶಾಲನ್ನ ಸರಿಪಡಿಸುತ್ತಾ ಕೈ ಹಿಡಿದು ಸಾಂತ್ವನ ಹೇಳುತ್ತಿರುವ ದೃಶ್ಯ ಯಾವುದೇ ಕಲ್ಲೆದೆಯವರನ್ನು ಕರಗಿಸುವಂತಿದೆ. ಇಬ್ಬರು 90ರ ಹರೆಯ ದಾಟಿದ್ದರೂ ಪರಸ್ಪರ ಮೇಲಿನ ಆ ಪ್ರೀತಿ ಮತ್ತು ಕಾಳಜಿ ಕೊಂಚವೂ ಮಾಸದೆ ಇರುವುದಕ್ಕೆ ಈ ಕ್ಷಣಗಳೇ ಸಾಕ್ಷಿ.
ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಜೈಲಲ್ಲಿರುವಂತಹ ಮೊಮ್ಮಗ ಪ್ರಜ್ವಲ್ ರೇವಣ್ಣ ತುರ್ತು ಪೆರೋಲ್ ಕೋರಿದ್ದಾರೆ. ನಿಯಮಾವಳಿಗಳ ಪ್ರಕಾರ ರಕ್ತ ಸಂಬಂಧಿಗಳ ನಿಧನಕ್ಕೆ ಪೊಲೀಸ್ ಎಸ್ಕಾರ್ಟ್ ಒಂದಿಗೆ 24ರಿಂದ 48 ಗಂಟೆಗಳ ತುರ್ತು ಪೆರೋಲ್ ನೀಡುವುದಕ್ಕೆ ಜೈಲು ಅಧೀಕ್ಷಕರಿಗೆ ಅವಕಾಶ ಇದೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರು ಈ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ಫೋನ್ ಸಂಪರ್ಕದಲ್ಲಿ ರೆಹಮಾನ್, ಪೆರೋಲ್ ಸಿಗುವ ಚಾನ್ಸಸ್ ಎಷ್ಟಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಈಗ ಅವರ ಚೆನ್ನಮ್ಮನವರ ಒಂದು ಮೊಮ್ಮಗ ಆಗಿರುವಂತಹ ಏನ್ ಪ್ರಜ್ವಲ್ ಏನಿದ್ದಾನೆ ಜೈಲಿನಲ್ಲಿ ಇರುವಂತಹ ಕಾರಣದಿಂದಾಗಿ ಅರ್ಜಿಯನ್ನ ನೋಡ್ಲಿಕ್ಕೆ ಅಂದ್ರೆ ಈಗಾಗಲೇ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ವಕೀಲರು ಕೂಡ ಪೆರೋಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ನಿನ್ನೆ ಮತ್ತೆ ಇವತ್ತು ರಜೆ ಇರುವಂತಹ ಕಾರಣದಿಂದಾಗಿ ನಾಳೆಗೆ ಪೆರೋಲ್ ಸಕ್ಸೆಸ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಯಾಕಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಪೆರೋಲ್ಗೆ 2 ವರ್ಷವಾದ್ರೂ ಆಗಿರಲೇಬೇಕು. ಹಾಗಾಗಿ ಇನ್ನೂ ಕೂಡ ಜೈಲಿಗೆ ಹೋಗಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರಜ್ವಲ್ 2 ವರ್ಷ ಇನ್ನೂ ಆಗಿಲ್ಲ. ಹಾಗಾಗಿ ಏನಾದ್ರೂ ಈ ಪೆರೋಲ್ ಸಿಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋದು, ರಿಜೆಕ್ಟ್ ಆದ್ರೆ ತನ್ನ ಅಜ್ಜಿಯ ದರ್ಶನ ಆಗೋದಿಲ್ಲ. ಒಂದು ವೇಳೆ ಏನಾದ್ರೂ ಮಾನವೀಯತೆಯ ದೃಷ್ಟಿಯಿಂದ ಅಂತಿಮ ದರ್ಶನಕ್ಕೆ ಏನಾದ್ರೂ ಕೋರ್ಟ್ ಅನುಮತಿ ನೀಡಿದ್ದಲ್ಲಿ ಖಂಡಿತ ಕೂಡ ಪೆರೋಲ್ ಮೇಲೆ ಅಂದ್ರೆ ಜಸ್ಟ್ ಬಂದು ದರ್ಶನವನ್ನ ಪಡೆದು ಆ ನಿಯಮಗಳನ್ನ ಅಂದ್ರೆ ಅವರ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನಾಳೆ ಯಾವ ಎಲ್ಲ ನಿರ್ಧಾರಗಳಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕುಟುಂಬದವರೇ ಡೆತ್ ಆದಂತಹ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಕೂಡ ಕೆಲವೊಂದಿಷ್ಟು ಅವಕಾಶಗಳಿರುತ್ತೆ. ಅಂದ್ರೆ ಕಾನೂನಿನಲ್ಲಿ ಅಂದ್ರೆ ಕುಟುಂಬದವರಲ್ಲೇ ಆಗಿರೋದ್ರಿಂದ ಅವರನ್ನ ಅಂದ್ರೆ ಅಂತಿಮ ದರ್ಶನದಲ್ಲಿ ಪೊಲೀಸರೇ ಅವರನ್ನ ಏನು ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಕೋರ್ಟ್ ಆದೇಶದ ಮೇರೆಗೆ ಕರೆದುಕೊಂಡು ಬಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಕೆಲವು ನಿಮಿಷಗಳವರೆಗೂ ಅಂದ್ರೆ ಆ ಒಂದು ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಮುಗಿಯುವವರೆಗೂ ಮಾತ್ರ ಇರಿಸಿಕೊಂಡು ಅವ್ರನ್ನ ಮತ್ತೆ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ 2 ವರ್ಷ ಆಗದ ಹಿನ್ನೆಲೆಯಲ್ಲಿ ಪೆರೋಲ್ ಕೂಡ ಸಕ್ಸೆಸ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇದೆ. ಶ್ರೀಪಾದ್, ಈಗ ಒಂದು ವಿಚಾರ ಕೇಳ್ಬಿಟ್ವಿ ರೇಮಾ, ನಾವು 24ರಿಂದ 48 ಗಂಟೆಗಳ ಕಾಲ ಪೆರೋಲ್ ಕೊಡೋದಾದ್ರೆ ಮಾನವೀಯತೆಯ ಆಧಾರದ ಮೇಲೆ ಅದು ಜೈಲು ಅಧೀಕ್ಷಕರಿಗೆ ಅವಕಾಶ ಇದೆ ಅನ್ನುವಂತ ವಿಚಾರ ಕೇಳ್ಪಟ್ವಿ. ಸೊ ಈಗ ಜೈಲು ಅಧೀಕ್ಷಕರು ಆ ಕಾಲ್ ತಗೋತಾರಾ? ಈ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ, ಹೆಂಗೆ? ಶ್ರೀಪಾದ್, ಆ ಕಾಲನ್ನ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಕೂಡ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಾನವೀಯತೆ ಅನ್ನುವಂತಹ ಒಂದು ದೃಷ್ಟಿ ಇರೋದ್ರಿಂದ ಕೋರ್ಟ್ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ವ್ಯವಸ್ಥೆ ಆಗುತ್ತೆ. 21 ವರ್ಷ ಜೈಲು ಶಿಕ್ಷೆಗೊಳಗಾಗಿ ಸಜಾಬಂದಿ ಆಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈ ಒಂದು ಮಾನವೀಯತೆಯ ದೃಷ್ಟಿಯಿಂದ ಏನು ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತಹ ವ್ಯವಸ್ಥೆ ಕೂಡ ಆಗುವಂತ ಚಾನ್ಸಸ್ ಇದೆ. ಒಂದು ವೇಳೆ ಆಗದೇ ಇರುವಂತ ಚಾನ್ಸಸ್ ಕೂಡ ಇದರಲ್ಲಿ ಕಂಡು ಬರುತ್ತೆ. ನಾಳೆ ಆಗುವಂತ ಏನು ನ್ಯಾಯಾಧೀಶರ ಅಂದ್ರೆ ಕೋರ್ಟ್ ಅಲ್ಲಿ ಆಗುವಂತಹ ಒಂದು ಫೈನಲ್ ಏನಿದೆ ಇದಕ್ಕೆ ಪೆರೋಲ್ಗೆ ಸಂಬಂಧಪಟ್ಟ ಹಾಗೆ ಅದು ನಾಳೆನೇ ಅಂತಿಮವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸಾಧ್ಯತೆಗಳು ಕೂಡ ಅಂತೂ ಇದೆ ಅಂದ್ರೆ ಅಂತಿಮ ದರ್ಶನಕ್ಕೆ ಕರೆದುಕೊಂಡು ಬರಲಿಕ್ಕೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೆಹಮಾನ್ ಮಾಹಿತಿಗಾಗಿ. ಒಂದ್ ಕಡೆ ಭರದ ಛಾಯೆ, ಮತ್ತೊಂದ್ ಕಡೆ ಕಾವೇರಿ ನೀರಿಗಾಗಿ ಕದನ ಶುರುವಾಗೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಅಷ್ಟೋ ಇಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ ನೀರು. ರಾಜ್ಯದ ರೈತರಿಗೆ ನೀರು ಬಿಡೋದಕ್ಕೆ ಸರ್ಕಾರದ ಹಿಂದೇಟು ಹಾಕಿರೋದು. ಈ ಕ್ಲಿಷ್ಟ ಸಮಯದಲ್ಲಿ ಕೂಡ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಪಟ್ಟು ಹಿಡಿದಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ಕರ್ನಾಟಕ ತಮಿಳುನಾಡು ಜಲ ಯುದ್ಧ ಮತ್ತೆ ಜೋರಾಯಿತು. ಕಾವೇರಿ ಕದನ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರುವಂತಹ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡಲು ಸರ್ಕಾರದ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಪಟ್ಟು ಹಿಡಿದಿದೆ. ಹೌದು, ತಮಿಳುನಾಡಿನಿಂದ 40 ಟಿಎಂಸಿ ನೀರಿಗೆ ಬೇಡಿಕೆ ಇಟ್ಟಿದೆ. ಅಲ್ಲದೆ ಮೇಕೆದಾಟು ಯೋಜನೆಗೆ ಸಿಟ್ಟಿಗೆದ್ದಿದೆ. ಆದ್ರಿಂದ ತಮಿಳುನಾಡು ವಿಧಾನಸಭೆಯು ಕರ್ನಾಟಕದ ಮೇಕೆದಾಟು ಯೋಜನೆಯ ವಿರುದ್ಧ ಸರ್ವಾನುಮತದ ನಿಲುವಳಿ ಅಂಗೀಕರಿಸಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಯಾವುದೇ ತಾಂತ್ರಿಕ ಅಥವಾ ಪರಿಸರ ಅನುಮತಿ ನೀಡಬಾರದು ಅಂತ ಆಗ್ರಹ ಮಾಡಿದೆ. ಅಲ್ಲದೆ ಕಾವೇರಿ ನೀರು ವಿವಾದ, ನ್ಯಾಯಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳ ಉಲ್ಲಂಘನೆಯನ್ನ ಖಂಡಿಸಲಾಗಿದೆ ಅಂತ ಹೇಳಿದೆ. ಜೊತೆಗೆ ನಾಳೆಯಿಂದ ನಡೀತಾ ಇರುವಂತಹ ಮುಂಗಾರು ಅಧಿವೇಶನದಲ್ಲಿ ಮೇಕೆದಾಟು ವಿಚಾರವಾಗಿ ಚರ್ಚೆ ನಡೆಸಲು ಅವಕಾಶ ಕೇಳಿದೆ.
ನಾಳೆ ರಾತ್ರಿ ಸಿಎಂ ಡಿಕೆಶಿ ದೆಹಲಿ ಪ್ರವಾಸ ಸಾಧ್ಯತೆ. ರಾಜ್ಯದ ಸಂಸದರ ಜೊತೆಗೆ ಸಭೆ ನಡೆಸಲು ಚಿಂತನೆ. ಇನ್ನು ತಮಿಳುನಾಡಿನ ತಂತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ನಾಳೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಸಾಧ್ಯತೆ ಇದ್ದು ಮುಂಗಾರು ಅಧಿವೇಶನದಲ್ಲಿ ಕಾವೇರಿ ಪರ ದನಿ ಎತ್ತಿ ಅಂತ ರಾಜ್ಯದ ಸಂಸದರ ಜೊತೆಗೆ ಸಭೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಕಾವೇರಿ ನೀರಿನ ವಿಚಾರವಾಗಿ ಸಂಸದರು ಸಂಸತ್ನಲ್ಲಿ ಮಾತನಾಡಬೇಕು ಎಂಬ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ಒಂದೇ ಅಲ್ಲ, ಕೃಷ್ಣ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ದೆಹಲಿ ಮಟ್ಟದಲ್ಲಿ ಮಾತಾಡ್ಕೊಂಡು ನಮ್ಗೆ ಯಾಕೆ ಅಲ್ವಾ, ರಾಷ್ಟ್ರ ಮಟ್ಟದ ರಾಜಕಾರಣ, ನಾವೇನ್ ಮಾಡಕ್ಕಾಗುತ್ತೆ, ಅದು ಅವರ ಪಕ್ಷದ ತೀರ್ಮಾನ. ಹೀಗೆ ಒಂದೆಡೆ ಬರದ ಛಾಯೆ, ಮತ್ತೊಂದು ಕಡೆ ಕಾವೇರಿ ನೀರಿಗಾಗಿ ಕದನ ಶುರುವಾಗುವ ಲಕ್ಷಣಗಳು ಗೋಚರವಾಗ್ತಾ ಇವೆ. ರಾಜ್ಯದಲ್ಲಿ ಬಿಗಡಾಯಿಸಿರುವಂತಹ ಬರ ಪರಿಸ್ಥಿತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಿದರು. ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿದ ಡಿಕೆಶಿ ಬರದ ಬಗ್ಗೆ ಮಾತಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬರದ ಬಗ್ಗೆ ಮಾತಾಡಲೇ ಇಲ್ಲ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾ ಇರ್ತದೆ. ಇನ್ನ ಟೈಮ್ ಇದೆ, ಅದಕ್ಕೆ ಇನ್ನ ಡೇಟ್ ಕೊಡಬೇಕು. ಅದಕ್ಕೆ ಅದು ರಾಹುಲ್ ಗಾಂಧಿ ಅವರು ನಮ್ಮ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡಕ್ ಬರ್ತಾರೆ. ಆಮೇಲೆ ಎರಡನೇದು ನಮ್ಮ ಕಾಂಗ್ರೆಸ್ ಕಚೇರಿ ಬಹಳ ದಿನದಿಂದ ನೆನಪುದಿಗೆ ಬಿದ್ದಿದೆಯಲ್ಲ, ಭೂಮಿ ಪೂಜೆ, ಅದಕ್ಕೂ ಬರ್ತಾರೆ. ಎರಡು ಒಂದೇ ದಿನ, ಡೇಟ್ ಇನ್ನ ಕೊಟ್ಟಿಲ್ಲ. ಪಾರ್ಲಿಮೆಂಟ್ ಇದೆಯಲ್ಲ, ಅವ್ರು ಡೇಟ್ ನೋಡಿಕೊಂಡು ಬರ್ತಾರೆ. ಥ್ಯಾಂಕ್ ಯು. ನಿಮ್ಗೆ ಯಾವಾಗ ಬೇಕೋ ಮಾಡೋಣ. ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾ ಇರ್ತೀನಿ. ಇನ್ನ ಟೈಮ್ ಇದೆ, ಅದಕ್ಕೆ ಇನ್ನ ಡೇಟ್ ಕೊಡಬೇಕು. ಅದಕ್ಕೆ ಅದು ರಾಹುಲ್ ಗಾಂಧಿ ಅವರು ನಮ್ಮ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡಕ್ ಬರ್ತಾರೆ. ಆಮೇಲೆ ಎರಡನೇದು ನಮ್ಮ ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ವಾರದ ಒಳಗೆ ಆಗಬಹುದು, ದೆಹಲಿಗೆ ಅವಶ್ಯಕತೆ ಬಿದ್ರೆ ಹೋಗ್ತೀನಿ ಅಂತ ಹೇಳಿದ್ರು. ಹೀಗೆ ಬರಗಾಲದ ಬಗ್ಗೆ ಮಾತಾಡಬಹುದು, ಬರ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಬಹುದು ಅನ್ನುವಂಥ ವಿಚಾರ ಹುಸಿಯಾಗಿದೆ. ನೋಡಿ, ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಈಗ ಘೋಷಣೆ ಮಾಡಿದ್ರೆ ಪರಿಹಾರ ವಿಳಂಬ ಆಗಲ್ಲ. ಸರ್ಕಾರ ತನ್ನ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಬೇಕು ಅನ್ನುವಂತಹ ಜನಾಗ್ರಹ ಈಗ ಜೋರಾಗ್ತಾ ಇದೆ. ಹಾಗಿದ್ರೆ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಇರುವಂತಹ ಮಾನದಂಡಗಳು ಏನು, ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನ ನಾವು ತಿಳ್ಕೋಬೇಕು. ಯಾವ ಸಂದರ್ಭದಲ್ಲಿ ಬರಗಾಲ ಅಂತ ಘೋಷಣೆ ಮಾಡ್ತಾರೆ, ಅದಕ್ಕೆ ನಿಯಮಗಳೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಾಡಿಕೆ ಮಳೆಗಿಂತ 60% ಮಳೆ ಕೊರತೆ ಆದರೆ ಬರಗಾಲ ಅಂತ ಘೋಷಣೆ ಮಾಡಬಹುದು. 60% ಮಳೆ ಕೊರತೆ ಇರಬೇಕು. ಈಗ ನಿಯಮ ಸಡಿಲಿಸಿ ಅಂತಾನೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೋಬೇಕು. ಯಾಕಂತಂದ್ರೆ ಈಗ ಒಂದು 40% ಮಳೆ ಕೊರತೆ ಇದೆಯಪ್ಪ ನಮ್ಮಲ್ಲಿ, 60% ಅಷ್ಟು ಮಳೆ ಕೊರತೆ ಆಗ್ಬೇಕಂದ್ರೆ ಇನ್ನೂ 2-3 ತಿಂಗಳು ನಾವು ಕಾಯ್ಬೇಕಾಗತ್ತೆ. ಅಷ್ಟರಲ್ಲಿ ಇನ್ನೂ ಏನೇನ್ ಪರಿಸ್ಥಿತಿ ಆಗ್ಬೋದು ನಮ್ಮ ರಾಜ್ಯದಲ್ಲಿ. ಹಿಂಗಾಗಿ ಕೇಂದ್ರಕ್ಕೆ ರಾಜ್ಯ ಮನವಿಯನ್ನ ಮಾಡ್ಕೋಬೇಕು, ದಯವಿಟ್ಟು ನಿಯಮ ಸಡಿಲಿಸಿ ಅಂತ ಹೇಳಿ. ನಾವು ಈಗ ಬರಗಾಲ ಅಂತ ಘೋಷಣೆ ಮಾಡಿದ್ರೆ, ಅಂದ್ರೆ ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಮುಂದೆ ಇವೆಲ್ಲವೂ ಕೂಡ ತ್ವರಿತವಾಗಿ ಆಗುತ್ತೆ ಅನ್ನುವಂತ ವಿಚಾರ. ನಿಯಮಗಳನ್ನು ನೋಡೋಣ ಒಂದ್ಸರಿ. 60% ಮಳೆ ಕೊರತೆ ಇರಬೇಕು. ಸತತವಾಗಿ 3 ಅಥವಾ ಹೆಚ್ಚು ಒಣ ಹವೆ ವಾರ ಇರಬೇಕು. 3 ವಾರಗಳ ಕಾಲ ಒಣ ಹವೆ ಇರಬೇಕು. ಇನ್ನ 50% ಮಳೆ ಕೊರತೆ ಇದ್ರೆ ಒಣ ಹವೆಯ ವಾರ ಅಂತ ಹೇಳ್ತಾರೆ. ಇನ್ನು ವಾಡಿಕೆಗಿಂತ 75% ಕಡಿಮೆ ಬಿತ್ತನೆ ಆಗಿರಬೇಕು. ಪ್ರತಿ ವರ್ಷ ಎಷ್ಟು ಬಿತ್ತನೆ ಮಾಡ್ತಿರ್ತಾರೆ, ಈ ಬರಗಾಲದ ಸಂದರ್ಭದಲ್ಲಿ ಎಷ್ಟು ಬಿತ್ತನೆ ಮಾಡ್ತಾರೆ ಅದನ್ನ ಕಂಪ್ಯಾರಿಸನ್ ನೋಡ್ತಾರೆ. 75% ಕಡಿಮೆ ಬಿತ್ತನೆ ಆಗಿರಬೇಕು ಅಂದಾಗ ಬರಗಾಲ ಅಂತ ಘೋಷಣೆ ಮಾಡ್ತಾರೆ ಅಂತ. ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳೋಣ. ಇಷ್ಟೊತ್ತಿಗೆ ಈಗ ಒಂದು ಖಾರಿಫ್ ಒಂದು ರಬಿ ಅಂತ ಹೇಳಿ, ಈ ಖಾರಿಫ್ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ 90 to 95% ಬಿತ್ತನೆ ಆಗೋಗ್ಬಿಟ್ಟಿತ್ತು ಈ ಕಾಲಕ್ಕೆ.
ಈ ವರ್ಷ ಒಂದು 32ರಿಂದ 35% ಆಗಿಲ್ಲ ಬಿತ್ತನೆ. ಆ ಬಿತ್ತನೆ ಆಗಿರೋದು ಕೂಡ ಒಣಗಿ ಹೋಗ್ತಾ ಇದೆ. ಸೊ 75ರಷ್ಟು ಕಡಿಮೆ ಬಿತ್ತನೆ ಆಗಿರಬೇಕು ಅಂತ ನಿಯಮ ಹೇಳುತ್ತೆ. ಉಪಗ್ರಹ ತಂತ್ರಜ್ಞಾನದಲ್ಲಿ ಬೆಳೆ ಹಾನಿ ಆಗಿರಬೇಕು. ಸ್ಯಾಟಲೈಟ್ ಫೋಟೋಸ್ ಅನ್ನ ನೋಡ್ತೀವಲ್ಲ, ಅವರು ಆ ತರ ಸಮೀಕ್ಷೆ ಮಾಡಿದಾಗ ಬೆಳೆ ಒಣಗಿರಬೇಕು. ಒಂದು ಬೆಳೆಯ ತೇವಾಂಶ 50% ಕಡಿಮೆ ಇರಬೇಕು. ಮುಂಗಾರು ಆರಂಭ ಆಗಿ ಕನಿಷ್ಠ 2 ತಿಂಗಳು ಕಳೆದಿರಬೇಕು. ಜುಲೈ ಕೊನೆಯ ವಾರದಲ್ಲಿ ಬರಗಾಲ ಅಂತ ಘೋಷಣೆ ಮಾಡ್ತಾರೆ. ಇದೆಲ್ಲವೂ ಕೂಡ ಇವರು ಅನ್ಕೊಂಡಂತೆ ಆದರೆ, ಇಲ್ಲ ಅಂತಂದ್ರೆ ಬರಗಾಲ ಅಂತ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಈ ಎಲ್ಲ ನಿಯಮಾವಳಿಗಳನ್ನು ನೋಡಿದ್ರೆ ನಿಯಮಗಳನ್ನ ಸಡಿಲಿಸಿ ಆದರೂ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತದೆ. ನೋಡೋಣ ರಾಜ್ಯ ಸರ್ಕಾರ ಏನೇನ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್, ರಾಜ್ಯದಲ್ಲಿ ಬಿಗಡಾಯಿಸಿರೋ ಬರ ಪರಿಸ್ಥಿತಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದರು. ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿದ ಡಿಕೆಶಿ ಬರ ಪರಿಸ್ಥಿತಿ ಮತ್ತು ಅದಕ್ಕೆ ಕೈಗೊಂಡಿರೋ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಬರದ ಬಗ್ಗೆ ಮಾತಾಡಿಯೇ ಇಲ್ಲ ಅನ್ನುವಂಥ ವಿಚಾರವೂ ಗೊತ್ತಾಗ್ತಾ ಇದೆ. ಕೇಂದ್ರಕ್ಕೆ ವರದಿ ಕಳಿಸೋದಕ್ಕೆ ಹೇಳಿದ್ದೇನೆ, ಅದಾದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನ ಘೋಷಣೆ ಮಾಡ್ತೀವಿ ಅಂತಾನು ಸಿಎಂ ಹೇಳಿದ್ದಾರೆ. ವರದಿಯಲ್ಲಿ ಏನೇನಿದೆ ಅಂತ ನೀವೇ ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ಬರದ ಕಾರ್ಮೋಡ. ಎಲ್ಲ ಡಿಸಿಗಳ ಜೊತೆ ಸಿಎಂ ಡಿಕೆಶಿ ಸಭೆ. ಜನರ ಗುಳೆ ತಪ್ಪಿಸಲು ಸರ್ಕಾರ ಪ್ಲಾನ್. ಮಳೆಗಾಗಿ ಆಕಾಶದತ್ತ ಕಾದು ಕುಳಿತ ರೈತರ ಕಣ್ಣುಗಳಲ್ಲಿ ಆತಂಕದ ಮನೆ ಮಾಡಿದೆ. ಮೋಡಗಳು ಕಾಣಿಸುತ್ತಿವೆ, ಆದರೆ ಮಳೆ ಮಾತ್ರ ಕೈ ಕೊಡ್ತಾ ಇದೆ. ಹೊಲಗಳಲ್ಲಿ ಹಸಿರು ಕಾಣಬೇಕಾದ ಜಾಗದಲ್ಲಿ ಬಿರುಕು ಬಿಟ್ಟ ಮಣ್ಣು ರೈತರ ನೋವನ್ನ ಹೇಳ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆ ತಲೆದೂರಿದ್ದು ಬರದ ಛಾಯೆ ಆವರಿಸುವ ಭೀತಿ ಎದುರಾಗಿದೆ. ಬರಗಾಲದ ಪರಿಸ್ಥಿತಿ ಅವಲೋಕನ ಮಾಡಲು ಇಂದು ಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಬರದ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆಯೂ ಗಂಭೀರ ಚರ್ಚೆ ನಡೆಯಿತು. ಜಿಲ್ಲಾಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿರುವಂತಹ ಸರ್ಕಾರ ಕುಡಿಯುವ ನೀರಿನ ವ್ಯವಸ್ಥೆ, ಮೇವು ಸಂಗ್ರಹ, ಬೆಳೆ ಹಾನಿ ಸಮೀಕ್ಷೆ ಹಾಗೂ ಪರಿಹಾರ ಕ್ರಮಗಳಿಗೆ ಒತ್ತು ನೀಡಿದೆ. ಇದೇ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟರು. ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿಯ ಸಮಗ್ರ ವರದಿ ಸಲ್ಲಿಕೆ ಮಾಡಬೇಕು. ಕೇಂದ್ರ ತಂಡಕ್ಕೆ ವಾಸ್ತವಾಂಶ ಮನವರಿಕೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಬರದ ಬಗ್ಗೆ ಸರ್ಕಾರ ಅಲರ್ಟ್. ಪ್ರತಿ ತಾಲೂಕಿಗೆ ಕುಡಿಯುವ ನೀರಿಗಾಗಿ 1 ಕೋಟಿ ಅನುದಾನ. ನೀರಿನ ಲಭ್ಯತೆ ಆಧಾರದಲ್ಲಿ ಕೃಷಿ ಚಟುವಟಿಕೆಗೆ ಸೂಚನೆ. ಡಿಸಿ ಸಿಇಒಗಳು ರೈತರೊಂದಿಗೆ ಸದಾ ಸಂಪರ್ಕದಲ್ಲಿ ಇರಬೇಕು. ಸದ್ಯ ರಾಜ್ಯದಲ್ಲಿ 60% ಮಳೆ ಕೊರತೆ ಕಾಣ್ತಾ ಇದೆ. 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಕಾಣುತ್ತಿದೆ. ಕೇವಲ 1.53 ಲಕ್ಷ ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆ. 4.36 ಲಕ್ಷ ಹೆಕ್ಟೇರ್ಗಳಲ್ಲಿ ಬಿತ್ತನೆಯಾಗಬೇಕಾಗಿದೆ. ಜನರನ್ನ ಕೆಲಸಕ್ಕೆ ಗುಳೆ ಹೋಗಲು ಬಿಡಬಾರದು. ಬಿಬಿಜಿ ರಾಮ್ಜಿ ಜನರಿಗೆ ಅನುಕೂಲ ಆಗಬೇಕು. 15 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿ ಕುರಿತಂತೆ ವರದಿ. ಡಿಸಿ ಸಿಇಒಗಳು ಶೀಘ್ರವಾಗಿ ಸಮಗ್ರ ಮಾಹಿತಿ ನೀಡಲು ಸೂಚನೆ. ಇದರ ಜೊತೆಗೆ ರೈತರ ಹಿತರಕ್ಷಣೆಗೆ ಮೊದಲ ಆದ್ಯತೆ. ಇದರ ಜೊತೆಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತವೇ ಮುಖ್ಯ ಆದ್ಯತೆ. ಕೃಷಿ, ಪಶುಸಂಗೋಪನೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಸಮಾರೋಪಾದಿಯಲ್ಲಿ ಕೆಲಸ ಮಾಡಬೇಕು ಅಂತ ಸಿಎಂ ಸಭೆಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡ್ತೇವೆ. ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ. ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಬರಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು. ಏಕೆಂದ್ರೆ ಬಹಳ ಜಾಸ್ತಿ ತಾಲೂಕುಗಳಿದೆ. ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದೀವಿ. ಫಸ್ಟ್ ಇವತ್ತು ನಾನು ಅವ್ರಿಗೆಲ್ಲ ಅವ್ರಿಗೇನೇನು ಡೈರೆಕ್ಷನ್ಸ್ ಕೊಡಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗವರ್ಮೆಂಟ್ ಡಾರಮ್ಸು ಬರೀ ಬಿಟ್ಸ್ ಅಂಡ್ ಬಿಟ್ಸ್ ಕಟ್ಟಕ್ಕಾಗಲ್ಲ. ಇದೇ ವೇಳೆ ಡಿಸಿಎಂ ಪರಮೇಶ್ವರ್ ಸಹ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಜೊತೆ ಮಾತನಾಡಿದರು. ಮುಖ್ಯಮಂತ್ರಿಗಳೊಂದಿಗೆ ಬೆಳಗಾವಿ, ಕಲಬುರಗಿ ವಿಭಾಗಗಳ 14 ಜಿಲ್ಲೆಗಳ ಪರಿಶೀಲನೆ ಮಾಡಿದ್ದೇವೆ. ಉದಾಸೀನ ಮಾಡದೆ ಪರಿಸ್ಥಿತಿಯ ಗಾಂಭೀರ್ಯವನ್ನ ಅರಿತು ಕೆಲಸ ಮಾಡಬೇಕು ಅಂತ ಪರಮೇಶ್ವರ್ ಸೂಚನೆ ಕೊಟ್ಟರು.
ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾವೇರಿ ಜಿಲ್ಲೆಯನ್ನ ಬರಗಾಲ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಲು ರೈತರು ಆಗ್ರಹ ಮಾಡಿದ್ದಾರೆ. ಇತ್ತ ತಜ್ಞರು ಸಹ ಕರ್ನಾಟಕದಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ನಮಗೆ 14ನೇ ತಾರೀಕು ಏಪ್ರಿಲ್ ಅಲ್ಲೇನೆ ಭಾರತೀಯ ಹವಾಮಾನ ಇಲಾಖೆ ಮೊದಲನೇ ಹಂತದ ಒಂದು ಮುನ್ಸೂಚನೆ ಕೊಡ್ತು. ಅದ್ರ ಪ್ರಕಾರ ನೋಡಿದಾಗ ನಮಗೆ ಒಟ್ಟಾರೆ ನಮ್ಮ ದೇಶದಲ್ಲೇನೆ ಸಾಕಷ್ಟು ಭಾಗಗಳು ಬರಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ಅಲ್ಲಿಂದ ಬಂತು. ಎಷ್ಟು ಪರ್ಸೆಂಟ್ ಯಾವ್ಯಾವ. ಅದಾದ್ಮೇಲೆ ಜೂನ್ 1ರಲ್ಲಿ ಇನ್ನೊಂದು ಮುನ್ಸೂಚನೆ ಬಂತು. ಅದರಲ್ಲೂ ಸಹ ಸ್ವಲ್ಪ ನಿಖರತೆ ಜಾಸ್ತಿ ಆಗ್ತದೆ ಬಂದಂಗೆಲ್ಲ. ಸೊ ನಿಖರವಾಗಿ ಅವರು ಯಾವ ಭಾಗಗಳಲ್ಲಿ ಬರಬಹುದು ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವಾಗ ನಮ್ಗೆ ಏಪ್ರಿಲ್ ಅಲ್ಲಿ ಮುನ್ಸೂಚನೆ ಬರ್ತದೆ ಆಗ್ಲೇನೆ ಪೂರ್ವ ಸಿದ್ಧತೆಗಳು ಸ್ಟಾರ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆಡಳಿತದಿಂದ ಜನರು ಬೇಸತ್ತಿದ್ದಾರೆ. ಇನ್ನು ಬರ ನಿರ್ವಹಣೆಯಲ್ಲಿ ಸರ್ಕಾರಕ್ಕೆ ಚಿಂತೆ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಗುಡುಗಿದ್ರು. ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮಾಡುತ್ತೆ ಅಂತ ಯಡಿಯೂರಪ್ಪ ಕರೆ ಕೊಟ್ಟರು. ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯುವ ನೀರಿನ ಹಾಹಾಕಾರವು ಪ್ರಾರಂಭ ಆಗಿದೆ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ಸರ್ಕಾರ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಮಳೆಯ ಪ್ರಮಾಣ ಸೇರಿದಂತೆ ಹಲವು ಮಾಹಿತಿ ಹಾಗೂ ಅಂಕಿ ಅಂಶಗಳನ್ನು ಚರ್ಚೆ ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಕರುನಾಡನ್ನ ಬರದ ನಾಡು ಅಂತ ಘೋಷಣೆ ಮಾಡ್ತಾರಾ? ಕಾದು ನೋಡಬೇಕಿದೆ. ವೀಕ್ಷಕರೇ, ಜನಾಭಿಪ್ರಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ಅದೇನಂತಂದ್ರೆ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಬರಗಾಲ ಅಂತ ಘೋಷಣೆ ಆಗಲಿಲ್ಲ. ಇದು ಲೇಟೆಸ್ಟ್ ಅಪ್ಡೇಟ್. ಇದು ಮುಖ್ಯವಾದಂತಹ ವಿಚಾರ. ಸೊ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಸರ್ಕಾರ ಏನ್ ಮಾಡಬೇಕು, ಇದ್ರ ಬಗ್ಗೆ ನಾವೀಗ ನಿಮ್ಮ ಅಭಿಪ್ರಾಯವನ್ನ ಕೇಳ್ತೀವಿ ವೀಕ್ಷಕರೇ. ರಿಪಬ್ಲಿಕ್ ಕನ್ನಡ ನಿಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನುವ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡಬಹುದಾಗಿದೆ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಕರೆ ಮಾಡಿ ಮಾತಾಡಬಹುದು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೋಬಹುದು. ಮುಖ್ಯಮಂತ್ರಿಗಳು ಇವತ್ತು ಕರೆದಂತ ಸಭೆಯಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗಿದೆ. ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಜಿಲ್ಲಾವಾರು ಪಡೆದುಕೊಂಡಿದ್ದಾರೆ. ಆದ್ರೆ ವಿಷಯ ಏನು ಅಂತಂದ್ರೆ, ಬರಗಾಲ ಅಂತ ಘೋಷಣೆ ಆಗಲಿಲ್ಲ. ಬರಗಾಲದ ಬಗ್ಗೆ ಚರ್ಚೆ ಆಯಿತು, ಆದ್ರೆ ಬರಗಾಲದ ಬಗ್ಗೆ ಘೋಷಣೆ ಆಗಲಿಲ್ಲ. ಬರಗಾಲ ಅಂತ ಘೋಷಣೆ ಆಗಲಿಲ್ಲ. ಸೊ ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ವೀಕ್ಷಕರೇ. ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ಹುಣಸೂರಿಂದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಸ್ವಾಮಿಗೌಡ ಅಂತ ಹೇಳಿ ಸರ್. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಸರ್. ರಾಜ್ಯದಲ್ಲಿ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಮಾಡ್ಲೇಬೇಕು ಸರ್. ಇವತ್ತು ಭಾರಿ ಕಷ್ಟ ಪಡ್ತಾ ಇದ್ರೆ ರೈತ. ಇವತ್ತು ಯಾವುದೇ ಬೆಳೆ ಬೆಳೆದ್ರು ಕೂಡ ಜೋಳ ಹಾಕಿದೆ, ಸರ್ಕಾರ ಕೊಟ್ಟಿದೆ, ಜೋಳ ಹಾಕಿ ಎಲ್ಲ ಬೆಳೆಸ್ಬಿಡಿ ಸರ್. ಒಂದೂ ಬತ್ತೆ ಭಾರಿ ಕಷ್ಟ ಪಡ್ತಾ ಇದೀವಿ ಸರ್ ನಾವು ರೈತ. ಇವತ್ತು ಕೂಲಿನ ಏನ್ ಕಮ್ಮಿ ಮಾಡಿ ಅನ್ನಕ್ಕಾಗಲ್ಲ. ಲೇಬರ್ಸ್ ಕೂಲಿ ಕೊಡ್ಲೇಬೇಕು. ಜನನಿತ್ಯ ಹೋಯ್ತಾ ಇರ್ತದೆ, ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೊಳವೆ ಬಾವಿ ನೀರಂತೂ ಒಂದು ಬರ್ತಾ ಇಲ್ಲ ಸರ್. ಮತ್ತೆ ರೀಬೋರ್ ಮಾಡ್ತೀವಿ, ಅದರಲ್ಲೂ ನೀರು ಬರ್ತಾ ಇಲ್ಲ. ಮತ್ತೆ ಬೋರ್ ಹೊಡ್ತೀವಿ, ಅಂತರ್ಜಲ ಎಲ್ಲೂ ಬರ್ತಾ ಇಲ್ಲ ಸರ್. ಇವತ್ತು ತಮಿಳ್ನಾಡಿಗೆ ನೀರು ಕೊಡ್ಬೇಕು ಅಂತಾರೆ, ರಾಜ್ಯ ಸರ್ಕಾರ ನೀರು ಕೊಡ್ಬೇಕು ಅಂತಂದ್ರೆ ಅವ್ರು ಕೊಡಂತ ಕೊಡಕ್ಕೆ ನೀರಿದ್ರೆ ಮಳೆ ಇದ್ರೆ ಕೊಡ್ತಾರೆ. ನಮ್ಗೆ ಭಾರಿ ಕಷ್ಟದಲ್ಲಿದ್ವಿ ಸರ್. ಬರಗಾಲ ಘೋಷಣೆ ಮಾಡೋದು ಒಂದ್ ಕಡೆ ಅಲ್ಲ, ಪರಿಹಾರನ ಕೊಡಕ್ಕೆ ವ್ಯವಸ್ಥಿತಿ ಆಗ್ಬೇಕು ಸರ್. ರೈತರು ಸಾಲ ಮನ್ನಾರು ಮಾಡ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ ಸರ್ ನಾವು ಮುಂದೆ. ಯಾಕೆಂದ್ರೆ ಇವತ್ತು ನೋಡಿ ಸರ್, ರೈತ ನಾನು ಅನ್ನ ಉಂಟೆ ಮಾತಾಡ್ತೇನೆ ನಿಮ್ ಮುಂದೆ ಕೈ ತೊಳ್ಕೊಬಿಟ್ಟು. ಸರ್, ತೊಗರಿ ಬೆಳೆದ್ರೆ ನಾವು ಚೀಕ್ ಮಡಿಕತ್ತೀವಿ ಸರ್. ರೈತ ಸಿಕ್ಲಿ ಅಂತ, ಒಳ್ಳೆ ತೊಗರಿ ಕಾಳಿಗೆ ಲಾಭ ಸಿಕ್ಲಿ 2 ರೂಪಾಯಿ 3 ರೂಪಾಯಿ ಅಂತ ಚೀಕ್ ಮಡಿಕತ್ತೀವಿ. ತಣ್ಣಿ ಬೆಳೆದ್ರು ಅಷ್ಟೇ ಸರ್, ಮುಂದಂಡೆ ಚೀಕ್ ಮಡಿಕತ್ತೀವಿ. ಒಳ್ಳೆ ಕಾಳಿಗೆ 2 ರೂಪಾಯಿ ರೈತ ಸಿಕ್ಲಿ ಅಂದ್ಬಿಟ್ಟು ಅದನ್ನು ಕೂಡ ನಾವು ಮಾಡ್ತೀವಿ ರೈತರು ಸರ್. ಭತ್ತ ಬೆಳಿಲಿ ಸರ್, ನಾವು ಹುಲ್ಲೊಕ್ಕಲ್ ಮಡಿಕತ್ತೀವಿ. ಒಳ್ಳೆ ಭತ್ತನ 2 ರೂಪಾಯಿ ರೈತ ಸಿಕ್ಲಿ ಅಂದ್ಬಿಟ್ಟು ನಾವು ಮಾರ್ತೀವಿ, ಅಂಗಡಿಗೆ ತಗೊಂಡೋಗಿ ಸರ್. ಈ ತರ ರೈತ ಜೀವನ ಮಾಡ್ತಾ ಇದೀವಿ. ಹಸು ಕರಿತೀವಿ ಸರ್, ಹಸು ಹಾಲನ್ನು ಕೂಡ ಒಳ್ಳೆ ಹಾಲನ್ನ ಕೊಟ್ಬಿಟ್ಟು ಒಂದು ಡ್ರಾಪ್ ಮಡಿಕೊಂಡು ಅದಕ್ಕೆಲ್ಲ ಇನ್ನೂ ನೀರು ಉಟ್ಕೊಂಡು ಕಾಯಿಸ್ಕೊಂಡು ಮನೆ ಜನ ಎಲ್ಲ ಕುಡಿತೀವಿ. ಯಾಕೆ ನಾ ಕಾಸು ಬರಲಿ ಅಂತ ಸರ್. ರೈತ ಬದುಕಕ್ಕೆ ಆಗಲಿಲ್ಲ ಅಂದ್ರೆ ಏನ್ ಸರ್ ಮಾಡೋದು?
ಮಳೆ ಹೋದ್ರೆ ನೀರ್ ಕೊಡಕ್ ಬಿಡ್ಲಿ, ಅದು ನಮಗ್ ಬೇಡಿ. ರೈತರು ಮನ್ನನಾರು ಮಾಡ್ಬಿಟ್ರೆ ಸರ್ ಏನಾರು ನೆಮ್ಮದಿ ಆಗ್ಬಿಡ್ಬೋದು ಸರ್ ರೈತರು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸ್ವಾಮಿಗೌಡ್ರೆ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಭಾಸ್ಕರ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮತ್ತೊಬ್ಬ ಕಾಲರ್. ಭಾಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್ ನೋಡಿ, ನಮ್ಮ ಮುಂಚೆನೆ IMD ಅವರು ಪ್ರಿಡಿಕ್ಷನ್ ಮಾಡಿದಂಗೆ ಈ ವರ್ಷ ಭಾರತಾದ್ಯಂತ ಮಳೆ ಕಮ್ಮಿ ಅಂತ ಹೇಳಿದ್ದಾರೆ, ಮುಂಗಾರು ಮಳೆ ಕಮ್ಮಿ ಅಂತ. ನಮ್ಮ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಅತಿ ಒಂದು ಮಳೆಯ ಅಭಾವ ಕಾಣಿಸ್ತಾ ಇದೆ ಮತ್ತು ಕೆಲವು ಭಾಗಗಳಲ್ಲಿ ಮಳೆ ಬರ್ತಾ ಇದೆ. ಆದ್ರೆ ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ, ನಮ್ಮ ಬೆಂಗಳೂರು ಹಳೆ ಕರ್ನಾಟಕ ಭಾಗದಲ್ಲಿ ಬಹಳ ಮಳೆ ಕಮ್ಮಿ ಆಗಿದೆ. ಅದು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು, ನಮ್ಮ ತಾಲೂಕು, ಅಲ್ಲಿ 15 ದಿವಸದಿಂದ ಒಂದು ಮಳೆ ಇಲ್ಲ ಅಂತ ಒಂದು ವರದಿಯಾಗಿದೆ. ನಮ್ದು ರಾಗಿ ಕೃಷಿ ಬೆಳೆಯುವಂತ ಆ ಪ್ರದೇಶ, ಅಲ್ಲಿ ಸುತ್ತಮುತ್ತಲು ಮಾಲೂರು ತಾಲೂಕು, ಅಲ್ಲಿ ಒಂದು ಮಳೆ ಆಗಿಲ್ಲ. ಆ ರೀತಿ ರೈತರಿಗೆ ಅಲ್ಲಿ ಇದು ಬರಗಾಲ ಅದು ಘೋಷಣೆ ಮಾಡಬೇಕು ಅಂದ್ರೆ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ಅಂತ ನನ್ನ ಭಾವನೆ. ನಮ್ಮ ರಾಮಲಿಂಗ ರೆಡ್ಡಿ ಅವರು ಹೆಂಗ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದಾರೆ ಮತ್ತು ಇವರು ಕಾವೇರಿ ಕಣಿವೆ ಇದರಲ್ಲಿ ಬತ್ತೋಗಿರೋದು ಇದನ್ನೆಲ್ಲ ನೋಡಿ ಒಂದು ತೀರ್ಮಾನ ತಗೋಬೇಕು. ಇದ್ರ ಮಧ್ಯೆ ನಮ್ಮ ಈ ತಮಿಳುನಾಡು ಅವ್ರದ್ದು ಒತ್ತಾಯ ಇದೆ, ನೀರೇ ಇಲ್ದಿದ್ದಾಗ ಇದೆಲ್ಲ ರಾಜಕೀಯ ಇದೆಲ್ಲ ಮಾಡಿಕೊಂಡು ಒಂದು ಸ್ಥಿತಿನ ಅವರು ಅವಲೋಕನೆ ಮಾಡಬೇಕಾಗಿದೆ ಮತ್ತು ಮಳೆ ಬರಲಿ ಅಂತ ಅಂದ್ಬಿಟ್ಟು ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ಫೈನ್ ಸರ್, ಥ್ಯಾಂಕ್ ಯು ಭಾಸ್ಕರ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಅಯ್ಯನಗೌಡ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಅಯ್ಯನಗೌಡ್ರೆ ಧ್ವನಿ ಕೇಳಿಸ್ತಾ ಇದೆಯಾ? ಯಾದಗಿರಿಯಿಂದ ಕರೆ ಮಾಡಿರುವ ಅಯ್ಯನಗೌಡ್ರು, ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡ್ಬೋದು. ಅಯ್ಯನಗೌಡ್ರೆ ನಮಸ್ಕಾರ. ನಮಸ್ಕಾರ ಅಯ್ಯನಗೌಡ್ರೆ, ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಾನು ಇವತ್ತು ನಂಜನಗೂಡಿಗೆ ಹೋಗಿದ್ದೆ. ನಾನು ತಿರುಪತಿ ಈಗ ಜಸ್ಟ್ ಒಂದು ಆಯ್ತು ಬಂದು. ಲಾಸ್ಟ್ ಟೈಮು ಅಲ್ಲೆಲ್ಲ ನೀರೆಲ್ಲ ತುಂಬಿ ದೇವಸ್ಥಾನಕ್ಕೆಲ್ಲ ಹೊಟ್ಟಬಿಟ್ಟಿತ್ತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಯ್ಯನಗೌಡ್ರು ನನಗೆ. ನನ್ನ ಹೆಸರು ಅನಿಲ್ ಕುಮಾರ್, ಕೋಲಾರ ಬಂಗಾರಪೇಟೆಯಿಂದ. ಹಾ ಹೇಳಿ ಸರ್, ಹೇಳಿ. ನಾನು ಹೋದಲ್ಲಿ ಈ ಟೈಮಲ್ಲಿ ಹೋಗಿದ್ದಾಗ ಎಲ್ಲ ನದಿ ಇದು ಎಲ್ಲ ತುಂಬಿ ಹರಿತಿತ್ತು. ನಂಜನಗೂಡು ದೇವಸ್ಥಾನಗಳೆಲ್ಲ ನೀರೆಲ್ಲ ನುಗ್ಬಿಟ್ಟಿತ್ತು. ಈ ಸಲ ಏನ್ ನೀರೇ ಇಲ್ಲ ಸರ್. ಈ ಸಲ ನೀರಿಲ್ಲ ಅಂದ್ರೆ ಜಲ ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಅದೇನ್ ಬೆಳೆ ಎಲ್ಲಿ ಬರುತ್ತೆ? ಏನು ಮಾಡಕ್ಕಾಗಲ್ಲ. ಅದರಿಂದಾಗಿ ಬರ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯ ಇದೆ. ಅನಿಲ್ ಕುಮಾರ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಅನಿಲ್ ಕುಮಾರ್ ತಕ್ಷಣವೇ ಬರ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ಅಯ್ಯೋ ನಮ್ ಟೈಮಲ್ಲಿ ಬರ ಬಂದ್ಬಿಡ್ತು ಅಂತ ಅವರು ಮನ್ಸಿಗೆ ಇದಾಗುತ್ತೆ ಅನ್ಬಿಟ್ಟು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಮಾಡಿಲ್ಲ ಅಂದ್ರೆ ಜನಕ್ಕೆ ತಾನೇ ತೊಂದರೆ ಆಗೋದು. ಅದಕ್ಕೆ ಮಾಡ್ಲೇಬೇಕು. ನಾಳೆನೆ ಇಮಿಡಿಯೇಟ್ ಮಾಡ್ಬೇಕು, ನಾಳೆ ಬೆಳಗ್ಗೆನೆ ಮಾಡ್ಬೇಕು, ಮಾಡ್ಲೇಬೇಕು ಸರ್. ಓಕೆ. ನೀರ್ ಎಲ್ಲಿದೆ? ಎಲ್ಲೋದ್ರೂ ನೀರಿಲ್ಲ. ಯಾವ ನದಿಲೂ ಇಲ್ಲ, ಯಾವ ಕೆರೆಯಲ್ಲೂ ಇಲ್ಲ, ಯಾವ ಬಾವಿಲೂ ಇಲ್ಲ. ಕೋಲಾರದಲ್ಲಂತೂ ಬಹಳ ಕಡಿಮೆ ಅಲ್ಲ ಈ ಸರಿ ಮಳೆ? ಮಳೆ ಬಂದೇ ಇಲ್ವಲ್ಲ. ಬೆಂಗಳೂರಿಗೆ ಬಂದಿಲ್ಲ. ನಾವು ಬೆಂಗಳೂರು ಡೈಲಿ ಓಡಾಡ್ತೀವಿ. ಬೆಂಗಳೂರಲ್ಲೇ ಇಲ್ಲ, ಕೋಲಾರದಲ್ಲಿ ಎಲ್ಲಿ ಸರ್? ಮೊದ್ಲೇ ಬರಪೀಡಿತ ಜಿಲ್ಲೆ ಅದು. ಅಂದ್ರೆ ಬೆಂಗಳೂರಿಗೆ ಬಂದ್ರೆ ಕೋಲಾರಕ್ಕೆ ಬರುತ್ತೆ ಅಂತ ನಿಮ್ ಮಾತು ಅಥವಾ ಹೆಂಗೆ? ಅಲ್ಲಿಂದ ಅಲ್ಲಿಗೆ ಹತ್ರ, ಆದ್ರೂ ನಮ್ ಮಳೆ ಅನ್ನೋದು ಇಲ್ವೇ ಇಲ್ಲ ಬಿಡಿ. ಎಲ್ಲಿಗೆ ಬಂದ್ರು ಮಳೆ ಅನ್ನೋದು ತುಂಬಾ ಕಮ್ಮಿ. ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಜಗನ್ನಾಥ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಜಗನ್ನಾಥ್ ಅವರೇ ಮತ್ತೆ ಪ್ರಯತ್ನಿಸಿ ನಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ. ನೋಡಿ, ಈಗ ಕರೆ ಸಾಕಷ್ಟು ಬರ್ತಾ ಇರೋದು, ಹೇಳ್ತಾ ಇರೋದು ಏನಂತಂದ್ರೆ ಶೀಘ್ರಾತಿ ಶೀಘ್ರ ಬರಗಾಲ ಅಂತ ಘೋಷಣೆ ಮಾಡಲೇಬೇಕು. ತಕ್ಷಣವೇ ಬರ ಘೋಷಣೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೋಲಾರದಿಂದ ಕರೆ ಮಾಡಿದ್ರು, ನಮಗಂತೂ ಮಳೆನೇ ಇಲ್ಲ, ಮಳೆ ಕೊರತೆ ಅನ್ನೋದು ಅಲ್ಲ, ಮಳೆನೇ ಇಲ್ಲ. ಇಂಥ ಜಿಲ್ಲೆಯವರು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ತಕ್ಷಣವೇ ಬರ ಅಂತ ಘೋಷಣೆ ಮಾಡಿದ್ರೆ ನಮಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಜಿಸಬೇಕು ಅಂದಾಗ ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ನಮಗೆ ಯಾದಗಿರಿಯಿಂದ ಕರೆ ಮಾಡಿದವರು ತಿಳಿಸಿದ್ರು, ನಮ್ ಕಡೆನೂ ಮಳೆ ಇಲ್ಲ, ಅಲ್ಪ ಸ್ವಲ್ಪ ಮಳೆಯಿಂದ ಏನ್ ಮಾಡೋದಕ್ಕಾಗುತ್ತೆ, ಬೆಳೆಗಳು ಒಣಗಿ ಹೋಗ್ತಾ ಇದೆ. ಸೊ ಇದು ಸೂಕ್ತ ಸಂದರ್ಭ ಮತ್ತು ಸೂಕ್ತ ಸಮಯ. ದಿಸ್ ಇಸ್ ದ ರೈಟ್ ಟೈಮ್. ಈ ಸಂದರ್ಭದಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಮುಂದೆ ವಿಳಂಬ ಆಗೋದಿಲ್ಲ ಪರಿಹಾರ ಬರೋದಕ್ಕೆ, ಬ್ಯಾಂಕ್ನಿಂದ ಅನುಕೂಲ ಆಗುತ್ತೆ, ತೆರಿಗೆ ವಿನಾಯಿತಿ ಆಗುತ್ತೆ, ಸಾಲ ಮರುಪಾವತಿಗೆ ಯಾವುದೇ ರೀತಿಯ ಒತ್ತಡ ಇರೋದಿಲ್ಲ. ಸೊ ಇದರಿಂದ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಬರಗಾಲ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು.
ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಬರಗಾಲ ಅಂತ ಘೋಷಣೆ ಆಗಲಿಲ್ಲ. ಇದು ಆಗ್ಬೇಕಾಗಿತ್ತು ಅನ್ನೋಂತ ನಿರೀಕ್ಷೆ ಇತ್ತು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಇಂದ, ಆದ್ರೆ ಅದು ಆಗ್ಲಿಲ್ಲ. ಸೊ ಈಗ ತಕ್ಷಣವೇ ಬರ ಘೋಷಣೆ ಮಾಡಬೇಕು ಅನ್ನೋಂತ ಒತ್ತಾಯ ಇರೋದ್ರಿಂದ ಸರ್ಕಾರ ಏನ್ ಮಾಡಬೇಕು, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಹರೀಶ್ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಅದೇ ಸರ್, ಎಲ್ಲ ಬರಗಾಲ ಬಂದಿದೆ, ಎಲ್ಲ ಕಡೆ ಮಳೆ ಇಲ್ಲ, ಬೆಳೆ ಜನ ಬಿತ್ತಿ ಆಲ್ರೆಡಿ ಎಲ್ಲ ಇದಾಗಿದೆ. ಸದ್ಯದಲ್ಲೇ ಬರಗಾಲ ಅಂತ ಅನೌನ್ಸ್ ಮಾಡೋದು ತುಂಬಾ ಒಳ್ಳೇದಂತ ಅನ್ಸುತ್ತೆ. ಅನೌನ್ಸ್ ಮಾಡ್ಬಿಟ್ರೆ ಜನಗಳಿಗೆ ಎಲ್ಲ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಹಂಗಾಗಿ ಒಂದ್ ಸ್ವಲ್ಪ ಅನೌನ್ಸ್ ಮಾಡ್ಬಿಟ್ರೆ ಜಲ್ದಿ ಜನಗಳಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ, ರೈತರು ನಿಟ್ಟುಸಿರು ಬಿಡ್ತಾರೆ ಅಂತ ಅನ್ಸುತ್ತೆ. ಫೈನ್ ಸರ್, ಥ್ಯಾಂಕ್ ಯು ಹರೀಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮೈಸೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಲಲಿತಾ ಮೇಡಮ್ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್. ಎಸ್, ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನು ಸರ್, ಏನಂದ್ರೆ ರೈತರಿಗೆ ಇಷ್ಟು ಈ ವರ್ಷ ಮಳೆನೇ ಇಲ್ಲ, ಆಯ್ತಾ, ಅವರಿಗೆ ಬರ ಪರಿಹಾರ ಕೊಡ್ಬೇಕು. ಒಂದು ಮೈಸೂರಿನಲ್ಲಿ ಈ ಕಂಬಳ ಅಂತ ಮಾಡ್ತಾರೆ, ಅದು ಬೇಕಿರ್ಲಿಲ್ಲ, ಅದನ್ನೇ ದುಡ್ಡನ್ನೇ ಈ ರೈತರು ಕೊಟ್ರಾಗೋದಿಲ್ವಾ? ಯಾಕೆ ಬೇಕು ನಮಗೆ ಕಂಬಳ ಹೊಸದಾಗಿ ಮೈಸೂರಿಗೆ? ದಸರಾದಲ್ಲಿ ತರ ಅವಶ್ಯಕತೆ ಇಲ್ಲ, ಮಂಗಳೂರು ಕಡೆ ಮಾಡ್ಕೋತಾರೆ, ನಮ್ಗೆ ಯಾಕೆ ಬೇಕು? ಈಗ ಪಾಪ ರೈತರು ಎಲ್ಲ ಮಳೆ ಇಲ್ಲದೆ ಸಾಯ್ತಾ ಇದ್ದಾರೆ, ಅಂತವರಿಗೆ ಬರ ಪರಿಹಾರಕ್ಕೆ ಈ ದುಡ್ಡನ್ನೇ ಖರ್ಚು ಮಾಡ್ಲಿ. ನನ್ನ ಅಭಿಪ್ರಾಯ ಅದೇ ಸರ್, ಅದೇ ರೈತರಿಗೆ ಕೊಡಬೇಕು. ಥ್ಯಾಂಕ್ ಯು ಲಲಿತಾ ಮೇಡಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಕರೆಗಳು ಬಂದಿದ್ದನ್ನ ನೀವು ಗಮನಿಸಿದ್ರಿ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ರಿ. ರಾಜ್ಯದಲ್ಲಿ ಶೀಘ್ರವೇ ಬರಗಾಲ ಅಂತ ಘೋಷಣೆ ಆಗಬೇಕು, ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಚಿಂತಿಸುವಂತ ಅಗತ್ಯ ಇದೆ. ರಾಜ್ಯದ ರೈತರಿಗೆ ಅನುಕೂಲ ಮಾಡಬೇಕು ಅಂತಂದ್ರೆ ಈ ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ಅಂತ ಅಭಿಪ್ರಾಯಗಳ ಮೂಲಕ ಒತ್ತಾಯ ಕೇಳಿ ಬಂತು. ಈಗ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ, ನೋಡೋಣ ಏನ್ ಮಾಡುತ್ತೆ ಅಂತ ಹೇಳಿ. ಇನ್ನ ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಇದರಲ್ಲಿ ವಿಜಯನಗರದಲ್ಲಿ ಮಳೆ ಅತಿ ಕೊರತೆ ಎದುರಾಗಿದೆ. ಒಂದರ್ಥದಲ್ಲಿ ಮಳೆಯೇ ಇಲ್ಲ. ಇನ್ನ 5 ಜಿಲ್ಲೆಯಲ್ಲಿ ಮಾತ್ರ ಮಳೆ ವಾಡಿಕೆಯಷ್ಟು ಬಂದಿದೆ ಅಷ್ಟೇ. ನಾವು ಮ್ಯಾಪ್ ಮೂಲಕ ನಿಮಗೆ ತೋರಿಸ್ತೀವಿ ವೀಕ್ಷಕರೇ, ಸದ್ಯಕ್ಕೆ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಇಲ್ಲಿ ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇರೋದೇನಿದೆಯಲ್ಲ, ಇದು ಮಳೆಯ ಕೊರತೆ. ಇದರಲ್ಲಿ ತೀವ್ರ ಮಳೆಯ ಕೊರತೆ ಯಾವುದು? ವಿಜಯನಗರ. ಈಗ ನೀವು ನೋಡ್ತಾ ಇದ್ದೀರಲ್ಲ, 43 ಮಿಲಿಮೀಟರ್ ಮಳೆ, 67% ಮಳೆಯ ಕೊರತೆಯಲ್ಲಿ. ಇನ್ನ ಸಾಮಾನ್ಯ ಮಳೆ ಬಾಗಲಕೋಟೆ, ಬೆಳಗಾವಿ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಇಲ್ಲಿ ಸಾಮಾನ್ಯ ಮಳೆ ಆಗಿದೆ. ಈ ಗ್ರೀನ್ ಕಲರ್, ಹಸಿರು ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ, ಇಲ್ಲಿ ಸಾಮಾನ್ಯ ಮಳೆ ಆಗಿರೋದು. ಇನ್ನು ವಿಜಯನಗರ ಯೆಲ್ಲೋ ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ, ಇಲ್ಲಿ ತೀವ್ರ ಮಳೆಯ ಕೊರತೆ, ಬಹಳ ಮಳೆಯ ಕೊರತೆ, ಮಳೆನೇ ಆಗಿಲ್ಲ ಅನ್ನುವಂತ ಪರಿಸ್ಥಿತಿ. ಇದನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಜಿಲ್ಲೆಗಳನ್ನ ಏನ್ ನಾವು ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದ್ವಿ, ಧಾರವಾಡ ಜಿಲ್ಲೆ, ಗದಗ, ಕೊಪ್ಪಳ, ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ, ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಈ ಎಲ್ಲಾ ಭಾಗದಲ್ಲಿ ಮಳೆಯ ಕೊರತೆ ಆಗಿದೆ. ಅದನ್ನ ರೆಡ್ ಕಲರ್ ಮೂಲಕ ತೋರಿಸ್ತಾ ಇದೀವಿ. ಸೊ ಇದು ಸದ್ಯಕ್ಕಿನ ರಾಜ್ಯದ ಪರಿಸ್ಥಿತಿ ನೀವು ಗಮನಿಸ್ತಾ ಇರೋದು ವೀಕ್ಷಕರೇ. ನೆಕ್ಸ್ಟ್, ಇನ್ನ ನಾಳೆಯಿಂದ ಆಗಸ್ಟ್ 31ರವರೆಗೆ ಈ ಬಾರಿಯ ಸಂಸತ್ ಮುಂಗಾರು ಅಧಿವೇಶನ ನಡೀಲಿಕ್ಕಿದೆ. ಕಳೆದ ಅಧಿವೇಶನದಲ್ಲಿ ಸೋಲುಂಡ ಮಹಿಳಾ ಮೀಸಲಾತಿ ಬಿಲ್ ಹಾಗೂ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡಿಸುವುದಕ್ಕೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಜ್ಜಾಗಿದೆ. ಈ ಮಸೂದೆಗಳಿಗೆ ಅಗತ್ಯ ಬೆಂಬಲ ಪಡೆಯೋದಕ್ಕೆ ಎನ್ಡಿಎ ಸರ್ಕಾರ ಅಖಾಡಕ್ಕಿಳಿದಿದೆ. ಅದಾಗಲೇ ನಂಬರ್ ಗೇಮ್ ಕೂಡ ಶುರು ಮಾಡಿದೆ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಮಂಡನೆ ಆಗುತ್ತಾ? ಕ್ಷೇತ್ರ ಪುನರ್ವಿಂಗಡಣೆಗೆ ಬಿಲ್. ಲೋಕಸಭೆ ರಾಜ್ಯಸಭೆಯಲ್ಲಿ ಹೆಚ್ಚಿದ ಎನ್ಡಿಎ ಬಲ.
ನಾಳೆಯಿಂದ ಶುರುವಾಗುತ್ತಿರುವಂತಹ ಸಂಸತ್ ಅಧಿವೇಶನ ಕೇವಲ ಚರ್ಚೆಗೆ ಸೀಮಿತವಾಗಿಲ್ಲ. ಇದು ಪ್ರಧಾನಿ ಮೋದಿ ಸರ್ಕಾರದ ಅತಿದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಬಹುನಿರೀಕ್ಷಿತ ಮುಂಗಾರು ಅಧಿವೇಶನ ಅನೇಕ ಕಾರಣಗಳಿಂದ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೌದು, ಈ ಬಾರಿಯ ಅಧಿವೇಶನ ಕೇವಲ ಮಾಮೂಲಿ ಚರ್ಚೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರಕ್ಕೆ ಇದು ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿರುವಂತಹ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಸರ್ಕಾರ ಮತ್ತೆ ಅಧಿವೇಶನದಲ್ಲಿ ಮಂಡನೆ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಮಾಡುವುದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಸಿಂಪಲ್ ಮೆಜಾರಿಟಿ ಕೆಲಸ ಮಾಡಲ್ಲ. 2/3 ಅತಿದೊಡ್ಡ ವಿಶೇಷ ಬಹುಮತ ಬೇಕು. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ನಂಬರ್ ಗೇಮ್ ಜೋರಾಗಿ ನಡೀತಾ ಇದ್ದು, ಈಗ ಈ ನಂಬರ್ ಗೇಮ್ ಅತ್ಯಂತ ರೋಚಕ ಹಂತಕ್ಕೆ ಬಂದು ನಿಂತಿದೆ. ನಾರಿ ಶಕ್ತಿ ಬಿಲ್ಗೆ ಸಿಗುತ್ತಾ ಜಯ? ಕ್ಷೇತ್ರ ಪುನರ್ವಿಂಗಡಣೆ ಹೇಗೆ? ಕಳೆದ ಬಾರಿ ವಿಶೇಷ ಅಧಿವೇಶನ ನಡೆದಿದ್ದ ವೇಳೆ ಲೋಕಸಭೆಯಲ್ಲಿ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿತ್ತು. ಈ ಮಹಿಳಾ ಮೀಸಲಾತಿ ಬಿಲ್ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಸೂದೆಯಾಗಿದೆ. ನಾರಿ ಶಕ್ತಿಗೆ ಬಲ ತುಂಬಬೇಕು, ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟಿತ್ತು. ಆದರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿತ್ತು. ಇದು ಈ ಬಾರಿ ಪಾಸ್ ಆಗುತ್ತಾ ಇಲ್ವಾ ನೋಡಬೇಕಾಗುತ್ತೆ. ಇನ್ನು ಸುಮಾರು 53 ವರ್ಷದ ಬಳಿಕ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನ ಸೇರಿಸಲಾಗಿದೆ. ಹಾಲಿ ಇರುವಂತಹ 543 ಕ್ಷೇತ್ರಗಳಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಾಗಲಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಇನ್ನು ಇದರ ಜೊತೆಗೆ ನಾಳೆಯಿಂದ ನಡೆಯುವಂತಹ ಮುಂಗಾರು ಅಧಿವೇಶನದಲ್ಲಿ ಮಂಡನೆಯಾಗಲಿರುವ 7 ಪ್ರಮುಖ ಮಸೂದೆಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಏಳು ಪ್ರಮುಖ ಮಸೂದೆಗಳು. ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ, ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ, ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಮಸೂದೆ, ಎಂಎಸ್ಎಂಇ ಅಭಿವೃದ್ಧಿ ಮಸೂದೆ, ವಿದೇಶಿ ಕೊಡುಗೆ ತಿದ್ದುಪಡಿ ಮಸೂದೆ, ವಿಕಸಿತ್ ಭಾರತ್ ಶಿಕ್ಷಾ ಸಂಸ್ಥಾನ ಮಸೂದೆ. ಸರ್ವಪಕ್ಷ ಸಭೆಯಲ್ಲಿ ಮೆಗಾ ಹೈಡ್ರಾಮಾ. ಸಭೆ ಮಧ್ಯೆ ಹೊರಬಂದ ಟಿಎಂಸಿ ಸಂಸದರು. ಇನ್ನು ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ಇಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರೆದಿತ್ತು. ಆದರೆ ಈ ಸಭೆ ಆರಂಭಕ್ಕೂ ಮುನ್ನವೇ ಟಿಎಂಸಿ ಸಂಸದರು ಸಭೆ ಮಧ್ಯದಲ್ಲೇ ಹೊರ ನಡೆದಿದ್ದಾರೆ. ತೃಣಮೂಲ ಕಾಂಗ್ರೆಸ್ನಿಂದ ಬಂಡೆದ್ದು ಎನ್ಸಿಪಿಐ ಜೊತೆ ವಿಲೀನಗೊಳ್ಳುವುದಾಗಿ ಘೋಷಣೆ ಮಾಡಿರುವಂತಹ ಸಂಸದರಿಗೆ ಪ್ರತ್ಯೇಕ ಆಹ್ವಾನ ನೀಡಿದ್ದನ್ನ ವಿಪಕ್ಷಗಳು ಆಕ್ಷೇಪಿಸಿ ಸಾಂಕೇತಿಕ ಪ್ರತಿಭಟನೆಯಾಗಿ ಸಭಾತ್ಯಾಗವನ್ನು ಮಾಡಿದವು. ಬಳಿಕ ಮತ್ತೆ ಸಭೆಯಲ್ಲಿ ಭಾಗಿಯಾಗಿದ್ದರು. ಏಳು ಪ್ರಮುಖ ಮಸೂದೆಗಳು ವೀಕ್ಷಕರೇ. ಏನು ಆ 7 ಪ್ರಮುಖ ಮಸೂದೆಗಳು? ಈ ವಿಚಾರಗಳ ಬಗ್ಗೆ ತಿದ್ದುಪಡಿ ತರೋದಕ್ಕೆ ಮತ್ತು ಮಸೂದೆಗಳನ್ನು ತರೋದಕ್ಕೆ ಸರ್ಕಾರ ಈಗ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಆದಾಯ ತೆರಿಗೆ, ಇದನ್ನ ತಿದ್ದುಪಡಿ ತರೋದು, ಆದಾಯ ತೆರಿಗೆ ಮಸೂದೆಗೆ ತಿದ್ದುಪಡಿ ತರೋದು ಈಗ ಮಹತ್ವದ ವಿಚಾರ ಆಗಿದೆ. ಹಾಗಿದ್ರೆ ಇದ್ರ ಮೂಲಕ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದರ ಉದ್ದೇಶ ಏನು ಅಂತಂದ್ರೆ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನ ತರೋದಕ್ಕೆ ಮಂಡಿಸಲಾಗ್ತಾ ಇರುವಂತಹ ಒಂದು ಹೊಸ ಮಸೂದೆ ಈ ಆದಾಯ ತೆರಿಗೆ ಮಸೂದೆ. ಇನ್ನ ಎರಡನೇ ಮಸೂದೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ. ನ್ಯಾಯಾಧೀಶರ ಸಂಖ್ಯೆಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ. ಇದರಿಂದ ಏನ್ ಅನುಕೂಲ ಆಗುತ್ತೆ? ಇದು ಯಾವ ಉದ್ದೇಶಕ್ಕೆ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಗೆ ಸಂಬಂಧಪಟ್ಟಂತೆ ತರಲಾಗ್ತಾ ಇರುವಂತಹ ಒಂದು ಹೊಸ ಮಸೂದೆ ಇದು. ಇನ್ನ ಮೂರನೇದು ಜನನ ಮತ್ತು ಮರಣಗಳ ನೋಂದಣಿ
ಮಸೂದೆ, ತಿದ್ದುಪಡಿ ಮಸೂದೆ. ಇದರಿಂದ ಏನು ಉದ್ದೇಶ, ಏನು ಅನುಕೂಲ ಆಗುತ್ತೆ ಅಂತಂದ್ರೆ ನೋಂದಣಿ ಪ್ರಕ್ರಿಯೆಗಳನ್ನ ಕಟ್ಟುನಿಟ್ಟುಗೊಳಿಸೋದಕ್ಕೆ ಉದ್ದೇಶಿಸಲಾದಂತಹ ಒಂದು ಮಸೂದೆ. ಇನ್ನು ನೆಕ್ಸ್ಟ್, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ. ಇದರಿಂದ ಏನು ಉದ್ದೇಶ? ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಗೌರವಗಳ ಸಂರಕ್ಷಣೆಗಾಗಿ ತರಲಾಗ್ತಾ ಇರುವಂತಹ ಒಂದು ತಿದ್ದುಪಡಿ ಮಸೂದೆ. ಇನ್ನು ನೆಕ್ಸ್ಟ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಮಸೂದೆ 2026. ಎಂಎಸ್ಎಂಇ ವಲಯಕ್ಕೆ ಉತ್ತೇಜನ ನೀಡುವುದಕ್ಕೆ ಮತ್ತು ಉದ್ಯಮ ಸ್ನೇಹಿ ಸುಧಾರಣೆಗಳನ್ನು ತರುವುದಕ್ಕೆ ಉದ್ದೇಶಿಸಿರುವಂತಹ ಒಂದು ಮಸೂದೆ. ಇದನ್ನು ತರುವುದಕ್ಕೆ ಈಗ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಈ ಒಂದು ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇದನ್ನು ಉದ್ದೇಶಿಸಿದೆ. ಇನ್ನು ನೆಕ್ಸ್ಟ್, ವಿದೇಶಿ ದೇಣಿಗೆ ನಿಯಂತ್ರಣ ಮಸೂದೆ ಅಂದ್ರೆ FCRA. ನಿಯಮಗಳನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಮತ್ತು ಪಾರದರ್ಶಕತೆ ತರೋದಕ್ಕೆ, ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ತರಲಾಗ್ತಾ ಇರುವಂತಹ ಒಂದು ತಿದ್ದುಪಡಿ ಮಸೂದೆ. ಇನ್ನ ಲಾಸ್ಟ್ಲಿ, ವಿಕಸಿತ್ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ. ಇದೇನು ಅಂತಂದ್ರೆ ಶಿಕ್ಷಣ ವಲಯದಲ್ಲಿನ ಸುಧಾರಣೆಗಾಗಿ ರೂಪಿಸಲಾದ ಮಸೂದೆಯಾಗಿದ್ದು ಜಂಟಿ ಸಮಿತಿಯ ಪರಿಶೀಲನೆಯಲ್ಲಿ ಇದೆ. ಸೊ ಇಷ್ಟೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಿದೆ. ಒಟ್ಟು 7 ಪ್ರಮುಖ ಮಸೂದೆಗಳನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಯೋಜನೆಯನ್ನ ಮಾಡಿಕೊಂಡಿದೆ. ಈ ಪಾರ್ಲಿಮೆಂಟ್ ಅಲ್ಲಿ, ಈ ಒಂದು ಹೌಸ್ ಅಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಬರಲಿಕ್ಕಿದೆ. ಇವೆಲ್ಲವೂ ಕೂಡ ಜಾರಿಗೆ ಬರುವಂತಹ ಚಿಂತನೆ ನಡೆಸಿದೆ. ಇದಕ್ಕೆ ನಂಬರ್ ಗೇಮ್ ಬಹಳ ಮುಖ್ಯ ಆಗುತ್ತೆ. ಬಹುಮತ ಬೇಕಲ್ಲ ಇದೆಲ್ಲ ಜಾರಿಗೆ ತರೋದಕ್ಕೆ. ಸೊ NDA ಬಲಾಬಲವನ್ನ ನಾವೀಗ ನೋಡೋಣ. ನೋಡಿ, ಬಿಲ್ ಪಾಸ್ ಮಾಡೋದಕ್ಕೆ 360 ಸಂಸದರ ಮತ ಬೇಕು. ಎಷ್ಟು? 360 ಸಂಸದರ ಮತ, ಅಂದ್ರೆ 360 ಮತಗಳು ಬೇಕು. ಸದ್ಯ NDA ಬಳಿ ಇರುವಂತಹ ಒಟ್ಟು ಸದಸ್ಯರ ಬಲ 293 ಸಂಸದರಿದ್ದಾರೆ. ಅದರಲ್ಲಿ TMCಯ 20 ಸಂಸದರು ಈಗ NDAಗೆ ಬೆಂಬಲವನ್ನ ಘೋಷಣೆ ಮಾಡಿ ಆಗಿದೆ. ಈ 50 ನಡೆದಂತಹ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಯಾವ ರೀತಿಯ ಚರ್ಚೆ ಆಯಿತು, ರೆಬಲ್ ಸಂಸದರು ಹೊರಗಡೆ ಹೋದ್ರು, ಇವ್ರನ್ನ ಯಾಕೆ ಕರೆದ್ರಿ ಅಂತ ಸಿಟ್ಟು ಮಾಡಿಕೊಂಡ್ರು, ಇವೆಲ್ಲವೂ ಕೂಡ ಆಗಿದೆ. ಇನ್ನ ಉದ್ದವ್ ಬಣದ 6 ಸಂಸದರು ಶಿಂದೆ ಬಣಕ್ಕೆ ಶಿಫ್ಟ್ ಆಗಿದ್ದಾರೆ. ಆಪ್ ತೊರೆದು 7 ಸಂಸದರಿಂದ NDAಗೆ ಬೆಂಬಲ ಸಿಕ್ಕಿದೆ. ಇನ್ನ YSRCP ಪಕ್ಷದ 4 ಸಂಸದರು ಕೂಡ ಬೆಂಬಲವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅವರದ್ದು ಕೂಡ ಬೆಂಬಲ ಸಿಗಬಹುದು ಇವರಿಗೆ. ಇನ್ನ ಬಹಳ ಮುಖ್ಯವಾದಂತಹ ವಿಚಾರ ವೀಕ್ಷಕರೇ, ಇಂಡಿ ಒಕ್ಕೂಟದಿಂದ DMK ಹೊರ ಬಂದಿದೆ. NDAಗೆ ಬೆಂಬಲಿಸುವುದಾಗಿ DMK ಘೋಷಣೆಯನ್ನೂ ಮಾಡಿದೆ. ಇದರಿಂದ ಈಗ ಆಲ್ಮೋಸ್ಟ್ ಇನ್ನೊಂದು 7 ರಿಂದ 8 ಮತಗಳ ಕೊರತೆ NDAಗೆ ಆಗಬಹುದು. ಅದರ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ NDA ಮಾಡಿಕೊಳ್ತಾ ಇದೆ. ಇನ್ನು 7 ರಿಂದ 8 ಮತಗಳ ಕೊರತೆ ಆದ್ರೆ ಎಲ್ಲಿಂದ ತಗೊಂಡ್ಬರೋದು, ಯಾರನ್ನ ಸೆಳೆಯೋದು, ಅಥವಾ ಯಾರು ಬೆಂಬಲ ಘೋಷಣೆ ಮಾಡ್ತಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಂತ್ರ ಲೆಕ್ಕಾಚಾರವನ್ನ NDA ಮಾಡ್ತಾ ಇದೆ. ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಮರೆಯಾಗಿರೋ ಮಾನ್ಸೂನ್ ಮಳೆ ಉತ್ತರ ಭಾರತದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಜಮ್ಮು ಕಾಶ್ಮೀರ್, ನಾಗಾಲ್ಯಾಂಡ್ ಅಲ್ಲಿ ಮೇಘ ಸ್ಫೋಟ ಉಂಟಾಗಿದ್ದು ಮರಣ ಮಳೆಗೆ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಹಾಗಾದ್ರೆ ಮಳೆ ಸೃಷ್ಟಿ ಮಾಡಿರೋ ಅನಾಹುತಗಳು ಏನು? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಮೇಘ ಸ್ಫೋಟಕ್ಕೆ ಕೊಚ್ಚಿ ಹೋದ ಜಮ್ಮು ಕಾಶ್ಮೀರ. ಮರಣ ಮಳೆಗೆ 11 ಬಲಿ, ಹಲವರು ಕಣ್ಮರೆ. ಉಗ್ರ ರೂಪ ತಾಳಿದ ನದಿಗಳು, ಉಕ್ಕಿ ಹರಿಯುತ್ತಿರೋ ಹಳ್ಳ ಕೊಳ್ಳಗಳು, ರಭಸವಾಗಿ ಭೋರ್ಗರೆಯುತ್ತಿರೋ ನದಿ ಮಧ್ಯೆ ಸಿಲುಕಿ ಪ್ರಾಣ ರಕ್ಷಣೆಗೆ ಪರದಾಡ್ತಿರೋ ಜನ, ಜೀವದ ಹಂಗು ತೊರೆದು ಸಂತ್ರಸ್ತರನ್ನ ರಕ್ಷಿಸುತ್ತಿರೋ ರಕ್ಷಣಾ ಸಿಬ್ಬಂದಿ. ಪ್ರಳಯ, ಜಲಪ್ರಳಯ, ಪ್ರವಾಸಿಗರ ಸ್ವರ್ಗ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮೇಘ ಸ್ಫೋಟ ಸಂಭವಿಸಿದೆ. ಕಳೆದೊಂದು ತಿಂಗಳುಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆ ಇದ್ದಕ್ಕಿದ್ದಂತೆ ಉಗ್ರ ರೂಪ ತಾಳಿದ್ದು ಹಠಾತ್ ಪ್ರವಾಹ ಉಂಟಾಗಿದೆ.
ಜಲ ಪ್ರಳಯಕ್ಕೆ ಸಿಲುಕಿ 11 ಮಂದಿ ಮೃತಪಟ್ಟಿದ್ದು ಹಲವರು ಕಣ್ಮರೆಯಾಗಿದ್ದಾರೆ. ಸತತ ಮಳೆಗೆ ಜಮ್ಮು ಕಾಶ್ಮೀರ ತತ್ತರಿಸಿ ಹೋಗಿದೆ. ನಿರಂತರ ಮಳೆ ಹಿನ್ನೆಲೆ ಪ್ರವಾಹ ಉಂಟಾಗಿದ್ದು ಹಲವು ಗ್ರಾಮಗಳ ಮಧ್ಯೆ ಸಂಪರ್ಕ ಕಟ್ಟಾಗಿದೆ. ಅದರಲ್ಲೂ ಪೂಂಚ್ ರಜೌರಿಯಲ್ಲಿ ವರುಣ ಅವಾಂತರಗಳ ಸುರಿಮಳೆಯನ್ನೇ ಸುರಿಸಿದ್ದಾನೆ. ಪೂಂಚ್ ಜಿಲ್ಲೆಯ ಲೋವರ್ ಮುರ್ರಾ ಗ್ರಾಮದಲ್ಲಿ ಮಳೆಗೆ ಘನಘೋರ ದುರಂತ ಸಂಭವಿಸಿದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಭೂಕುಸಿತ ಉಂಟಾಗಿದ್ದು ಒಂದೇ ಕುಟುಂಬದ 5 ಬಲಿಯಾಗಿದ್ದಾರೆ. ಸಾಂಗ್ಲಾ ಗ್ರಾಮದಲ್ಲಿ ಹಠಾತ್ ಪ್ರವಾಹಕ್ಕೆ ಮನೆ ಕೊಚ್ಚಿ ಹೋಗಿದ್ದು ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಾರೆ. नुकसान हो गया, सब कुछ खत्म हो गया, कुछ नहीं बस ये कपड़े बचे तन पे, सब कुछ बह गया हमारा, कुछ भी नहीं बचा हमारे, सब कुछ जो कुछ भी था सब कुछ बह गया। कितने बजे पानी आया? पानी कोई 3-4 बजे के लगभग। तो बंदों भी नुकसान है, बंदे नुकसान। एक लेडीज हमारी लापता है, वो मिल नहीं रही अभी तक, हम ढूंढ रही की कोशिश कर रहे हैं। तो बाकी क्या क्या नुकसान है? बाकी सब कुछ जो कुछ भी है, पैसा कुछ जो कुछ भी था सब कुछ बह गया, कुछ भी नहीं बचा हमारे पास। आपका नाम और आप कहाँ से हो? हम इधर के लोकली रहने वाले हैं। बेसिका कहाँ से रहे? इधर के। ಇತ್ತ ಉತ್ತಂಪುರ್ನಲ್ಲೂ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಬಸ್ಸು, ಕೈರಾ, ಪಕ್ಲೆ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದ್ದು ರಭಸವಾಗಿ ಹರಿಯುತ್ತಿರುವ ನದಿಯನ್ನ ದಾಟಲು ಯುವಕರು ಯತ್ನಿಸಿದ್ರು. ಇತ್ತ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ತವಿ ನದಿ ಭೋರ್ಗರೆದು ಹರಿಯುತ್ತಿದ್ದು ನದಿ ಮಧ್ಯೆ ಸಿಲುಕಿದ್ದ ಯುವಕರನ್ನ ರಕ್ಷಣಾ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಪೂಂಚ್ ಜಿಲ್ಲೆಯಲ್ಲೂ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರನ್ನ ಎನ್ಡಿಆರ್ಎಫ್ ಹಾಗೂ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಇನ್ನು ರಜೌರಿಯ ತರ್ಹಲ್ಲಿ ನದಿ ಮೈದುಂಬಿ ಹರಿಯುತ್ತಿದ್ದು 10 ವಾಹನಗಳು ಕೊಚ್ಚಿ ಹೋಗಿವೆ. ಇನ್ನು ಜುಲೈ 23ರವರೆಗೆ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದು ನದಿ ಪಾತ್ರದ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಜಮ್ಮು ಕಾಶ್ಮೀರ ಸರ್ಕಾರ ಸೂಚಿಸಿದೆ. ನಾಗಾಲ್ಯಾಂಡ್ನಲ್ಲಿ ಭೂಕುಸಿತಕ್ಕೆ 8 ಮಂದಿ ದುರ್ಮರಣ. ನಾಗಾಲ್ಯಾಂಡ್ನ ಮಾನ್ ಜಿಲ್ಲೆಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದ್ದು ಕನಿಷ್ಠ 8 ಮಂದಿ ಸಾವಿಗೀಡಾಗಿದ್ದಾರೆ. ನಿರಂತರ ಮಳೆ ಹಿನ್ನೆಲೆ ಮಾನ್ ಜಿಲ್ಲೆಯ ಹಲವೆಡೆ ಭೂಕುಸಿತ ಉಂಟಾಗಿದ್ದು ಈವರೆಗೂ 8 ಶವಗಳು ಸಿಕ್ಕಿವೆ. ಇನ್ನು 10 ಮಂದಿ ಅವಶೇಷಗಳ ಅಡಿ ಸಿಲುಕಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಮರೆಯಾಗಿರೋ ಮಾನ್ಸೂನ್ ಮಳೆ ಉತ್ತರ ಭಾರತದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದು 10 ಅನಾಹುತಗಳನ್ನ ಸೃಷ್ಟಿಸಿದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH